ಮಾಡ್ತೀನಿ ಅಂದರೆ ಎಲ್ಲೆಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದೆ, ಎಷ್ಟು ಪೇ ಮಾಡಿದೆ, ನಿಮಗೆ ಹಿಡನ್ ಜರ್ಮ್ಸ್ ಆಫ್ ಚಿಕ್ಕಪೇಟೆನ ಕೂಡ ಈ ಬ್ಲಾಗಲ್ಲಿ ದೇವಸ್ಥಾನ ಸಿಗುತ್ತೆ. ಆ್ಯಂಡ್ ರೈಟ್ ಸೈಡ್ಗೆ ಇವ್ರ ಹತ್ರ ವರ್ಕ್ ಮಾಡಿರೋದು ಸ್ಯಾಂಪಲ್ಸ್ ಇರುತ್ತೆ, ಅದನ್ನ ನೋಡಿ ಪ್ರೈಸ್. ಇದರಲ್ಲಿ ಒಂದು 40 ಡಿಸೈನ್ ಸಿಗುತ್ತೆ ಮೇಡಮ್. ನೋಡಿ ಇದೆಲ್ಲ ಡಿಸೈನರ್ ಕಾನ್ಸೆಪ್ಟ್ ಇದೆ. ಇಲ್ಲಿ ಟೋಟಲ್ ಬಿಲ್ ಬಂದು 17,000. ರಿಸೆಪ್ಷನ್ ಸ್ಯಾರಿ ಬ್ಲೌಸ್ ಇದು ಅಮ್ಮಂದು ರಿಸೆಪ್ಷನ್ ಸ್ಯಾರಿ ಬ್ಲೌಸ್. ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದ್ದರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್, ಶಾಪಿಂಗ್, ಈ ಥರ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮಗೇನಾದರೂ ಈ ಕಾನ್ಸೆಪ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಈ ವ್ಲಾಗಲ್ಲಿ ನಾನು ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಕಲ್ಲು ಶಾಪಿಂಗ್ ಏನೇನು ಸ್ಯಾರಿ ಶಾಪಿಂಗ್ ಮಾಡಿದೆ ಅಂತ ನಿಮಗೆ ತೋರಿಸಿದ್ದೆ. ಬಟ್ ಈ ವ್ಲಾಗಲ್ಲಿ ಏನು ಮಾಡ್ತೀನಿ ಅಂದರೆ ಎಲ್ಲೆಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದೆ, ಎಷ್ಟು ಪೇ ಮಾಡಿದೆ, ಎಷ್ಟು ಖರ್ಚು ಮಾಡಿದ್ದೀನಿ, ಅದನ್ನೆಲ್ಲ ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಪ್ಲಸ್ ನಾನು ಯೂಶಲಿ ಚಿಕ್ಕಪೇಟೆಯಲ್ಲೇ ಈ ಬ್ಲೌಸ್ ವರ್ಕ್ ಎಲ್ಲ ಮಾಡಿಸೋದು. ಪ್ಲಸ್ ಅದಕ್ಕೆ ನಿಮಗೆ ಹಿಡನ್ ಜರ್ಮ್ಸ್ ಆಫ್ ಚಿಕ್ಕಪೇಟೆನ ಕೂಡ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಪ್ಲಸ್ ಕಲ್ಲೂರ್ಗೆ ಹೋಗಿ ಶಾಪಿಂಗ್ ಮಾಡೋಕ್ಕೆ ಆಗದೆ ಇರೋರಿಗೆ ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಒಂದಿದೆ, ಅದು ಬಿಟ್ಟು ಇನ್ನೂ ಒಂದು ಶಾಪ್ ಇದೆ. ಸೊ ಅಲ್ಲಿ ನಿಮಗೆ ರೀಸನೇಬಲ್ ರೇಟಲ್ಲಿ ಸ್ಯಾರೀಸ್ ಕೂಡ ಸಿಗುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ. ಫಸ್ಟ್ ಇವತ್ತು ನಾನು ನಿಮಗೆ ಒಂದು ಚಿಲ್ಡ್ರನ್ ಶಾಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಎತ್ನಿಕ್ ವೇರ್, ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ಗೆ ಎತ್ನಿಕ್ ವೇರ್ ಬಟ್ಟೆಗಳು ಸಿಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಇಟ್ ಈಸ್ ಅ ವೆರಿ ಗುಡ್ ಶಾಪ್. ಮತ್ತು ಪ್ರೈಸು ರೀಸ್ನೇಬಲ್ ರೇಟ್ ಆಗಿರುತ್ತೆ, ತೀರಾ ಎಕ್ಸ್ಪೆನ್ಸಿವ್ ಇಲ್ಲ. ಸೊ ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ನಾವು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಟ್ಕೊಳ್ಳೋಣ. ಆ್ಯಂಡ್ ನೀವು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಫುಲ್ ಸ್ಟ್ರೈಟ್ ಹೋಗ್ಬೇಕಾಯ್ತಾ. ಸ್ಟ್ರೈಟ್ ಹೋದರೆ ನಿಮಗೆ ಲೆಫ್ಟ್ ಸೈಡ್ಗೆ ಒಂದು ದೇವಸ್ಥಾನ ಸಿಗುತ್ತೆ ಆ್ಯಂಡ್ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ. ಅಲ್ಲಿ ನೀವು ರೈಟ್ ತೊಗೋಬೇಕು. ಇನ್ನು ಅಲ್ಲಿ ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಆ ರೋಡಲ್ಲಿ ಒಂದೇ ಕಾಂಪ್ಲೆಕ್ಸ್ ಇರೋದು. ನೀವು ಮತ್ತೆ ಅಲ್ಲಿ ಹೋಗಿ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡು ತಿರ್ಗಾ ರೈಟ್ ತೊಗೊಂಡು ಮೆಟ್ಲು ಹತ್ಕೊಂಡು ಸೆಕೆಂಡ್ ಫ್ಲೋರ್ಗೆ ಹೋದ್ರೇ ನಿಮಗೆ ಈ ಮಕ್ಳ ಅಂಗಡಿ ಸಿಗುತ್ತೆ. ಇದ್ರ ಹೆಸರು ಬಂದು ಗೋ ಡಿಸೈನರ್ ಸ್ಟುಡಿಯೋ ಅಂತ, ಅದ್ರ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ನಾನು. ಇನ್ನು ಇಲ್ಲಿ ವಿಡಿಯೋ ಮಾಡೋ ಅವಕಾಶ ಇರಲಿಲ್ಲ, ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ನಾನು. ಇಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದೆ ಮೆನ್ಸ್ ಕಲೆಕ್ಷನ್ ನೋಡೋಕ್ಕೆ. ಈ ಸತಿ ರೆಡಿಮೇಡಲ್ಲಿ ನೋಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೋದ್ವಿ ನಾವು. ಆ್ಯಂಡ್ ಹರೀಶ್ ಅವ್ರಿಗೆ ನಾವು ಆ್ಯಕ್ಚುಲಿ ತೊಗೊಂಡಿದ್ದು ಬಂದು ಪರಿಚಯಲ್ಲಿ. ಇಟ್ ಇಸ್ ಆಪೋಸಿಟ್ ಟು ಸುದರ್ಶನ್ನು ಒಂದು ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಪರಿಚಯ ಅಂತ ಇದೆ. ಸೊ ಅಲ್ಲಿ ತೊಗೊಂಡಿದ್ದು. ಅವ್ರಿಗೆ ಯಾವ ಥರ ತೊಗೊಂಡೆ ಅಂತಲೂ ತೋರಿಸ್ತೀನಿ. ಇನ್ನು ಹರೀಶ್ ಅವ್ರು ತೊಗೊಂಡಿದ್ದು ಬಂದು ಇದು 3 ಪೀಸ್ ಸೆಟ್. ಇದಕ್ಕೆ ಆ್ಯಕ್ಚುಲಿ ನಾವು 10,000 ಏನೋ ಪೇ ಮಾಡಿದ್ವಿ. ಬಟ್ ನಾನು ಫಸ್ಟ್ ಒಂದು ಕಲರಲ್ಲೇ ಒಂದು ಸ್ಪೆಸಿಫಿಕ್ ಕಲರ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ, ಸೊ ದ್ಯಾಟ್ ಇದೇ ಕಲರಲ್ಲೇ ಬೇಕು ಅಂತ ಹೇಳಿ ತೊಗೊಳ್ಳೋಣ ಅಂತ. ಬಟ್ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನಂಗೆ ಅನ್ನಿಸ್ತು ಈ ಕಲರಲ್ಲಿ ಒಳ್ಳೊಳ್ಳೆ ಡಿಸೈನ್ಸು ಇಲ್ಲ, ಪ್ಯಾಟ್ರನ್ನು ಇಲ್ಲ, ಸೊ ಲೆಟ್ ಮಿ ಚೇಂಜ್ ದ ಕಲರ್ ಅಂತ ಹೇಳಿ ಫೈನಲಾಗಿ ಈ ಕಲರ್ ಅವ್ರಿಗೆ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ತೊಗೊಂಡೆ. ಇನ್ನು ನಂದು ಹಸ್ಬೆಂಡ್ದು ಬಟ್ಟೆ ಶಾಪಿಂಗ್ ಆದಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದೆ ಬ್ಲೌಸ್ ವರ್ಕ್ ಕೊಡೋಣ ಅಂತ ಹೇಳಿ. ಇದು ಆ್ಯಕ್ಚುಲಿ ಬರೋದು ಸುದರ್ಶನ್ ಇಂದ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ಶ್ರೀ ಕಾವೇರಿ ಸಿಲ್ಕ್ ಮಂದಿರ್ ಅಂತ ಇದೆ. ಅಲ್ಲಿ ಅದು ಪಕ್ಕದ ರೋಡಲ್ಲಿ ನೀವು ರೈಟ್ ತೊಗೋಬೇಕು. ರೈಟ್ ತೊಗೊಂಡು ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ನಿಮಗೆ ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಿಮಗೆ ಮಂಗಲಿ ಕ್ರಿಯೇಷನ್ಸ್ ಅಂತ ಒಂದು ಅಂಗಡಿ ಸಿಗುತ್ತೆ. ಅಲ್ಲೇ ನಾನು ಯೂಶಲಿ ಬ್ಲೌಸ್ನ ವರ್ಕ್ ಮಾಡೋಕ್ಕೆ ಕೊಡೋದು. ಇದು ಲಾಸ್ಟ್ ಒಂದು 6-7 ಇಯರ್ಸಿಂದ ನಾನು ಯಾವುದೇ ಥರ ರೇಷ್ಮೆ ಸೀರೆ ತೊಗೊಂಡ್ರೆ ಬ್ಲೌಸ್ನ ವರ್ಕ್ ಮಾಡೋಕ್ಕೆ ಇಲ್ಲೇ ಕೊಡೋಕ್ಕೆ ಬರ್ತೀನಿ. ಯೂಶಲಿ ಇವ್ರ ಹತ್ರ ವರ್ಕ್ ಮಾಡಿರೋದು ಸ್ಯಾಂಪಲ್ಸ್ ಇರುತ್ತೆ, ಅದನ್ನು ನೋಡಿ ಪ್ರೈಸು ನಮ್ಮ ಬಜೆಟಿಗೆ ಬಂದರೆ ಸೆಲೆಕ್ಷನ್ ಮಾಡ್ಕೋತೀನಿ. ಇನ್ನು ಬ್ಲೌಸ್ನೆಲ್ಲ ವರ್ಕ್ ಕೊಟ್ಬಿಟ್ಟು ಆದಮೇಲೆ ನೆಕ್ಸ್ಟ್ ಹೋಗಿದೆ ಶ್ರೀ ಸಿಲ್ಕ್ ಮಂದಿರ್ಗೆ. ಯಾಕೆಂದರೆ ಅಲ್ಲಿ ಸ್ವಲ್ಪ ಸ್ಯಾರಿ ಪರ್ಚೇಸ್ ಮಾಡಬೇಕಿತ್ತು. ಆ್ಯಂಡ್ ಇದು ಬಂದು ಸುದರ್ಶನ್ ಪಕ್ಕದಲ್ಲೇ ಇದೆ. ನಮ್ಮದು ಶ್ರೀ ಸಿಲ್ಕ್ ಮಂದಿರ್ ಅಂತ ಚಿಕ್ಕಪೇಟೆಯಲ್ಲಿ ಬರೋದು ಅಂಗಡಿ. ಇದು ಸುದರ್ಶನ್ ಪಕ್ಕ ನೋಡಿ. ಇದು ರೇಷ್ಮೆ ಸೀರೆ ಕಂಚಿದಿದೆ. 3,990 ಅಪ್ ಟು ಡಿಸ್ಕೌಂಟ್ ಆಗಿ 3,200 ಬರುತ್ತೆ. ಇದು ಇದರಲ್ಲಿ ಒಂದು 40 ಡಿಸೈನ್ ಸಿಗುತ್ತೆ ಮೇಡಮ್. ನೋಡಿ ಇದೆಲ್ಲ ಡಿಸೈನರ್ ಕಾನ್ಸೆಪ್ಟ್ ಇದೆಲ್ಲ. ಅದರಲ್ಲಿ ಒಂದು ಲೈನ್ಸ್ ಅಂತ ಬರುತ್ತೆ, ಇದು ಬೆಡ್ ಎಕ್ಸ್ಪೋರ್ಟ್ ಇವಾಗ ನಡೀತಾ ಇರೋ ಡಿಸೈನ್. ಇದೊಂದು ಸೇಮ್ ರೇಂಜಲ್ಲಿ ನಿಮಗೆ ಒಂದು ಡಿಸೈನ್ಗಳೆಲ್ಲ ಚೇಂಜ್ ಬರುತ್ತೆ. ಏನು ಪ್ರೈಸ್ ಹೇಳಿ? ಇದು 3,990 ಇದೆ. ಆಫ್ಟರ್ ಡಿಸ್ಕೌಂಟ್ ಆಗಿ ಒಂದು 2,800 ಬರುತ್ತೆ ನಿಮಗೆ. ಸ್ಪೆಷಲ್ ಡಿಸ್ಕೌಂಟ್ ಇದೆಲ್ಲ ಕೊಡಿ. ಒಂದು 4,800 ಬರುತ್ತೆ ನಿಮಗೆ.
6,900 ಇದು. ಹಾಂ, ಅಪ್ ಟು ಡಿಸ್ಕೌಂಟ್ ಎಲ್ಲ ಹೋಗಿ ಒಂದು 4,800 ಬರುತ್ತೆ. ಒಂದು 10 ಡಿಸೈನ್ ಸಿಗುತ್ತೆ, 10 ಕಲೆಕ್ಷನ್ ಸಿಗುತ್ತೆ ಇದರಲ್ಲಿ. ನೋಡಿ ಇದು 7,900 ಇದೆ, ಅಪ್ ಟು ಡಿಸ್ಕೌಂಟ್ ಒಂದು 5,500 ಬರುತ್ತೆ ಇದು. ಇದೆಲ್ಲ ಇವಾಗ ಡಿಸೈನರ್ ಕಾನ್ಸೆಪ್ಟ್ ಮಾಡೋದು. ಒಂದು ನಿಮಿಷ ಗೋಲ್ಡ್ ಕಲರ್ ಅಂತ ಇದು. ಗೋಲ್ಡ್ಗೆ ಇದು ಗ್ರೇ ಕಾಂಬಿನೇಷನ್ ಮೇಡಮ್ ಅವರೇ. ಟಿಶ್ಯೂ ಸ್ಯಾರೀಸ್ ಅಂತ 5,900 ಇದೆ, ಅಪ್ ಟು ಡಿಸ್ಕೌಂಟ್ ಒಂದು 4,000 ಬರುತ್ತೆ ಇದು. 5,900 ಇದೆಯಾ? ನಿಮ್ಮ ಹತ್ರ ಎಷ್ಟರವರೆಗೂ ಇದೆ ಸೀರೆ? ಮೇಡಮ್ ನಮ್ಮಲ್ಲಿ ಒಂದು 2 ಇಂದ ಸ್ಟಾರ್ಟ್ ಆದರೆ ಒಂದು 2 lakhsವರೆಗೂ ಸಿಗುತ್ತೆ ನಮ್ಮಲ್ಲಿ. 2 ಲಕ್ಷ? ಹಾಂ, 2 lakhವರೆಗೂ ಸಿಗುತ್ತೆ. ನೋಡಿ ಸಿಲ್ವರ್ ಬಾರ್ಡರ್ ಅಂತ ಇದು, ಇವಾಗ ಟ್ರೆಂಡ್ ಮೇಡಮ್ ಅವರೇ. ತುಂಬ ಡಿಸೈನರ್ ಕಾನ್ಸೆಪ್ಟ್ ಇದು. ಇದೆಲ್ಲ ಒಂದು 4,000 ಬರುತ್ತೆ ಡಿಸ್ಕೌಂಟ್. ಪ್ರೈಸ್ ಹೇಳ್ಬಿಡಿ. 15,990 ಇದೆ, ಅಪ್ ಟು ಡಿಸ್ಕೌಂಟ್ 12,800 ಆಗುತ್ತೆ. ನಿಮಗೆ ಫೈನಲ್ ಬಂದು 9,800 ಬರುತ್ತೆ ಮೇಡಮ್. ಇದು ಪ್ಯೂರ್ ಕಂಚಿದು. ಇದು ಜರಿ ಬಂದು ಒಳ್ಳೆ ಜರಿ, ಪ್ಯೂರ್ ಜರಿ ಇದು. ಪ್ಯೂರ್ ಕಾಂಚಿವರಂ. ಹಾಂ, ಪ್ಯೂರ್ ಕಾಂಚಿವರಂ. ರಕ್ಸೋನಾ ಅಂತ ಇದು, ಸೇಮ್ ಪ್ರೈಜು, ಒಂದು 10 ಡಿಸೈನ್ ಸಿಗುತ್ತೆ. ಇದೆಲ್ಲ ಡಿಸೈನರ್ ಕಾನ್ಸೆಪ್ಟ್ಗಳು. ಇದು ವೈನ್ ಇದೆಲ್ಲ 9,800 ಬರುತ್ತೆ. ಇದೆಲ್ಲ ಪ್ಯೂರ್ ಕಾಂಚಿವರಂ. ಪ್ಯೂರ್ ಕಾಂಚಿವರಂ, ಪ್ಯೂರ್ ಜರಿ. ಕಂಚಿನಲ್ಲಿ ಇದು ಗದ್ವಾಲ್ ಬಾರ್ಡ್ ಅಂತ 29 ಇದೆ MRP. ಆಫ್ ಟು ಡಿಸ್ಕೌಂಟ್ ಒಂದು 24 ಆಗುತ್ತೆ. ಫೈನಲ್ ಒಂದು 19,500 ಬರುತ್ತೆ. ನೋಡಿ ಟಿಶ್ಯೂ ಸಿಲ್ಕ್ ಅಂತ ಪ್ಯೂರ್ ಕಂಚಿದು, ಪ್ಯೂರ್ ಜರಿ 29 ಇದೆ ಮೇಡಮ್. ಅಪ್ ಟು ಡಿಸ್ಕೌಂಟ್ ಒಂದು 19,500 ಬರುತ್ತೆ ಇದು. ಇದು ಗೋಲ್ಡ್ ಸ್ಯಾರೀಸ್ ಅಂತ ಇದು 45 ಇದೆ, ಅಪ್ ಟು ಡಿಸ್ಕೌಂಟ್ ಆಗಿ ನಿಮ್ಗೆ ಒಂದು 30ವರೆಗೂ ಬರುತ್ತೆ. ನೋಡಿ ಇದು ಪ್ಯೂರ್ ಜರಿ ವಿತ್ ಮೀನಾಕಾರಿ ಬಾರ್ಡರ್ ಬರುತ್ತೆ. ದಾರೆಗೆ ಚೆನ್ನಾಗಿತ್ತಲ್ಲ. ಎಷ್ಟಕ್ಕೆ ಬರುತ್ತೆ ಅಂದ್ರಿ? ಒಂದು 30ವರೆಗೂ ಬರುತ್ತೆ ಮೇಡಮ್. ಇದು ಚೆನ್ನಾಗಿದೆ. ಇದು ಕಾನ್ಸೆಪ್ಟ್ ನ್ಯೂ ಕಾನ್ಸೆಪ್ಟ್ ಮೇಡಮ್ ಅವರೇ. ರೆಡ್ಗೆ ಇದು ವೈಟ್ ಬರುತ್ತೆ, ಹಾಫ್ ವೈಟ್ ಬರುತ್ತೆ. ನಿಮ್ಗೊಂದು 19ವರೆಗೂ ಬರುತ್ತೆ ಡಿಸ್ಕೌಂಟ್ ಹೋಗಿದ್ದು. ಇದು ಮೀನಾಕಾರಿ ಬಾರ್ಡ್ರು. ಇದು ಮೀನಾಕಾರಿ 35 ಇದೆ ಮೇಡಮ್. ಅಪ್ ಟು ಡಿಸ್ಕೌಂಟ್ ಹೋಗಿ ನಿಮ್ಗೊಂದು 21ವರೆಗೂ ಬರುತ್ತೆ. ಇವೆಲ್ಲ ಒಂದು 20 ಡಿಸೈನ್ ಸಿಗುತ್ತೆ ಇದರಲ್ಲೂ ಕೂಡ. ಇದರಲ್ಲಿ ಮೀನಾಕಾರಿ ಇದನ್ನು ಕಲರ್ ಫ್ಯಾನ್ಸಿ ಬಾರ್ಡರ್ ವಿತ್ ಮೀನಾಕಾರಿ ತುಂಬ ಚೆನ್ನಾಗಿ ಕಾಣೋದು. ಇದೆಲ್ಲ ಒಂದು 31, 35, 32ವರೆಗೂ ಬರುತ್ತೆ. ಇದು ಎಷ್ಟಿದೆ MRP ಈಗ? MRP ಬಂದು 44 ಇದೆ. ಚೆನ್ನಾಗಿದೆ. 21, 22ವರೆಗೂ ಬರುತ್ತೆ ಇದು ಕೂಡ. ಇದೇ ತರ ಗೋಲ್ಡ್ಗೆ ನಿಮಗೆ ಪರ್ಪಲ್ ಬಾರ್ಡರ್ ಬರುತ್ತೆ. ಹೇಳಿ. ಇದು 70 ಗ್ರಾಮ್ ಬಟ್ಟೆ ಮೇಡಮ್ ಅವರೇ. 10,900 ಇದೆ, ಅಪ್ ಟು ಡಿಸ್ಕೌಂಟ್ ಹೋಗಿ ನಿಮ್ಗೆ ಒಂದು 6.5ವರೆಗೂ ಬರುತ್ತೆ. 6.5ವರೆಗೂ ಬರುತ್ತೆ. ನೋಡಿ 80 ಗ್ರಾಮ್ ಬಟ್ಟೆ ಇದು ಒಂದು 14 ಅಪ್ ಟು ಡಿಸ್ಕೌಂಟ್ ಆಗಿ ಒಂದು 9,800ವರೆಗೂ ಬರುತ್ತೆ. ಇದು ಇದು ನೋಡಿ, ಇದು 140 ಗ್ರಾಮು ವಿತ್ ಜರಿ ಸಿಲ್ಕ್ ಮಾರ್ಕ್ ಬರುತ್ತೆ. ಇದೆಲ್ಲ ಒಂದು 11ವರೆಗೂ ಬರುತ್ತೆ ಮೇಡಮ್. ಆಫ್ಟರ್ ಡಿಸ್ಕೌಂಟ್? ಡಿಸ್ಕೌಂಟ್ ಎಲ್ಲ MRP ಎಷ್ಟಿದೆ? 17,990 ಇದೆ. 17,000. ಹೌದು, ಅದು ಒಂದು 11ವರೆಗೂ ಬರುತ್ತೆ. ಚೆಕ್ಸ್ ಅಲ್ಲ ಇದು? ಹೌದು, ಚೆಕ್ಸ್ ವಿತ್ ಮೀನಾಕಾರಿ. ಅದು ಹೊಸ ಕಲರ್ ನೋಡಮ್ಮ, ಪಿಂಕ್ 3D ಸೀರೆ ಅಂತ ಇದು ಅಷ್ಟೇ. 16 ಇದೆ ಮೇಡಮ್. ಅಪ್ ಟು ಡಿಸ್ಕೌಂಟ್ ಹೋಗಿ ನಿಮ್ಗೆ ಒಂದು 9,800ವರೆಗೂ ಬರುತ್ತೆ. ಇದೆಲ್ಲ 140 ಗ್ರಾಮ್ ಬಟ್ಟೆ ಮೇಡಮ್ ಅವರೇ. 2D ಅಂತ ಇದೆಲ್ಲ ನಿಮ್ಗೊಂದು 11ವರೆಗೂ ಬರುತ್ತೆ ಮೇಡಮ್ ಅವರೇ.
ಅದು ಸೆಲ್ಫಲ್ಲಿ ಇದು ಮ್ಯಾಂಗೋ ಡಿಸೈನ್ ಅಂತ ಇದು ಸಿಲ್ಕ್ ಮಾರ್ಕ್ ಬರುತ್ತೆ ಮೇಡಮ್ ಇದೆಲ್ಲ. ಲೆವೆನ್ ಸಮಥಿಂಗ್ ಬರುತ್ತೆ. ಪೇಪರ್ ಬ್ಯಾಗ್ ಆದರೆ ಅಪ್ಪಂಗೆ ಸ್ಯಾಂಪಲ್ ಕೊಡ್ಬೇಕು ತಾನೇ. ಯಾಕೆ ನಾಚ್ಕೊಂತಿದ್ಯಾ? ನೀನು ಹೆಂಡ್ತಿ ಓಡೈತಾಳೆ. ಹಾಂ ಆಯ್ತು ನೋಡ್ತೀನಿ. ಹರೀಶ್ ಬಂದು ಎಲ್ಲೆಲ್ಲಿ ನಾನು ಏನೇನ ಹ್ಯಾಂಡ್ ವರ್ಕಿಗೆ ಎಲ್ಲಿ ಕೊಟ್ಟಿದ್ದೆ, ಯಾವ್ದಾದ್ರು ಅಂಗಡಿ ಸೀರೆ ಶಾಪಿಂಗ್ ಮಾಡ್ಬೋದು. ಆ್ಯಂಡ್ ಇನ್ವಿಟೇಷನ್ಸ್ ಕೂಡ ಎಲ್ಲಿ ತೊಗೊಂಡೆ ಅಂತ ಕೂಡ ತೋರಿಸಿದ್ದೀನಿ. ಆದರೆ ಇನ್ವಿಟೇಷನ್ ಸ್ಯಾಂಪಲ್ ಒಂದು ತೋರಿಸ್ತೀನಿ. ಇಟ್ ಇಸ್ ನಾಟ್ ದೇರ್ ಅಲ್ಲ ಇಲ್ಲಿ. ಇನ್ವಿಟೇಷನ್ ಸ್ಯಾಂಪಲ್ಸ್ ಕೂಡ ತೋರಿಸ್ತೀನಿ. ಆ್ಯಂಡ್ ಅದ್ರದ್ದು ಆ್ಯಕ್ಚುಲ್ ಫಸ್ಟ್ ಇನ್ವಿಟೇಷನ್ ಸ್ಟಾರ್ಟ್ ಮಾಡ್ಬಿಡೋಣ. ಅದ್ರ ಆ್ಯಕ್ಚುಲ್ MRP ಬಂದು 21 ರುಪೀಸ್ ಏನೋ ಇತ್ತು. ಲಾಸ್ಟಿಗೆ ನಮಗೆ ಸಿಕ್ಕಿದ್ದು ಬಂದು ಇದು 18 ರುಪೀಸ್ ಅನ್ಸುತ್ತಲ್ಲ. 18 60 15 ರುಪೀಸ್ 13 ರುಪೀಸು 13 ರುಪೀಸಿಗೆ ಸಿಕ್ತು. ಬಟ್ ಪ್ರಿಂಟ್ 2 ರುಪೀಸ್ ಎಕ್ಸ್ಟ್ರಾ. ಟೋಟಲ್ 15 ರುಪೀಸ್ ಪರ್ ಇನ್ವಿಟೇಷನ್ ಅಂತ ಅನ್ಕೊಳ್ಬೋದು. ಸೊ ಇದು ಆ್ಯಕ್ಚುಲಿ ಈ ಥರ ಇದೆ ಮುಂದೆ. ಆ್ಯಂಡ್ ಒಳಗಡೆ ಈ ಥರ ಇದೆ. ಆ್ಯಕ್ಚುಲಿ 2 ಡಿಫ್ರೆಂಟ್ ಇನ್ವಿಟೇಷನ್ಸ್ನ ಮಾಡಿಸಿದ್ದೀವಿ ನಾವು. ಎರಡು ಆಲ್ಮೋಸ್ಟ್ 21 ರುಪೀಸ್ ಕಾರ್ಡ್ಸೇ ಇದು. ಒಳಗಡೆ ಈ ಥರ ಇದೆ. ಓಪನ್ ಮಾಡಿದ್ರೆ ಬುಕ್ ಥರ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಈ ಥರ ಏನೇನು ಬೇಕು ಎಲ್ಲ ಪ್ರಿಂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ಬ್ಯಾಕ್ ಸೈಡು ಟೋಟಲ್ 2 ಪೇಜಸ್ಸು 1 ಬುಕ್ ಕಾರ್ಡ್ ಥರ ಇದೆ ಇದು. ಇದಕ್ಕೆ 21 ರುಪೀಸ್ ಇಂದ ಕಾರ್ಡ್ಸ್ ಇದ್ದಾವೆ. ಅಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ರೆಕಾರ್ಡ್ ಮಾಡೋಕ್ಕೆ ಏನದು ಅವಕಾಶ ಇಲ್ಲ ಅಂಗಡೀಲಿ. ಸೊ ಅದಕ್ಕೋಸ್ಕರ ನಾವು ಹೊರಗಡೆನೇ ಶಾಪ್ ತೋರಿಸಿದ್ದೀನಿ. ಅದ್ರ ಹೆಸರು ಬಂದು ಅಶ್ವಿನಿ ಕಾರ್ಡ್ಸ್. ಅವ್ರದ್ದು ನಂಬರ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಪ್ಲಸ್ ನೀವು ಚಿಕ್ಕಪೇಟೆಗೆ ಹೋದರೆ ಯು ನೀಡ್ ಟು ನೋ ಹೌ ಟು ಬಾರ್ಗೇನ್ ಥಿಂಗ್ಸ್ ಅಂತ. ಯಾಕಂದರೆ ಅವ್ರು ಹೇಳಿದ ಪ್ರೈಸ್ಗೆ ನೀವು ಸ್ಟಿಕ್ ಆನ್ ಆಗಿಬಿಡಿ. ನೀವು ಸ್ವಲ್ಪ ಕಮ್ಮಿ ಕೇಳಿ, ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಸೊ ಇದು ಬಂದು ಕಾರ್ಡ್ಸಿಂದು. ಸೊ ಇದು ಬಂದು ಆ್ಯಕ್ಚುಲಿ ಕಾರ್ಡ್ಸಿನ ವಿಷಯ. ಇನ್ನೊಂದು ನಾವು ಸ್ಕೈ ಬ್ಲೂ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ವಿ 2 ಡಿಫ್ರೆಂಟ್ ಇದಿರಲಿ ಅಂತ. ಅಂದರೆ ಆಲ್ಮೋಸ್ಟ್ ಎಲ್ಲ ಕಾರ್ಡ್ಸು ಇದೇ ಥರನೇ ಇದೆ. ಎಲ್ಲೋ ಒಂದು 15% ಮಾತ್ರ ಚೇಂಜ್ ಮಾಡಿದ್ವಿ, ಸುಮ್ಮನೆ ಡಿಫ್ರೆಂಟ್ ಆಗಿಲ್ಲ, ಯಾಕೆ ಒಂದೇ ಥರ ಬೋರಿಂಗ್ ಆಗುತ್ತೆ ಅಂತ. ಸೊ ಒಬ್ಬೊಬ್ರು ಒಂದೊಂದು ಕಾರ್ಡ್ಸ್ ಹೋಗಿರುತ್ತೆ. ಸೊ ಎರಡು ಬಂದು 21 ರುಪೀಸ್ ಕಾರ್ಡ್ಸ್. ಯಾವುದು ಕಮ್ಮಿ ರುಪೀಸಿಂದ ಏನಲ್ಲ. ನೋಡಿದ್ರಿ ನಾವು ಮಂಗಲಿ ಕ್ರಿಯೇಷನ್ಸಲ್ಲಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದು. ಸೊ ನಾವು ಫಸ್ಟ್ ನಮ್ಮ ಅತ್ತೆ ಬ್ಲೌಸಿಂದ ಹೋಗೋಣ. ಇದು ಬಂದು ನಮ್ಮ ಅತ್ತೆದು ಸ್ಯಾರಿ. ನಿಮಿಷದು ಆ್ಯಕ್ಚುಲಿ ನಾನು ಫಸ್ಟೇ ಹೇಳ್ಬಿಡ್ತೀನಿ, ಟೋಟಲ್ ಬಿಲ್ ಆಫ್ ಮಂಗಲಿ ಕ್ರಿಯೇಷನ್ಸ್ ಬರೀ ವರ್ಕ್ ಮಾಡಿಸೋದಕ್ಕೆ ಪ್ಲಸ್ ಸ್ಯಾರಿ ಕುಚ್ಚು ಕಟ್ಸೋದಕ್ಕೆ. ಎಲ್ಲ ಸ್ಯಾರಿಗೂ ನಾನು ಕುಚ್ಚು ಕಟ್ಸಿಲ್ಲ, ಕೆಲವೊಂದು ಸ್ಯಾರೀಸಿಗೆ ಮಾತ್ರ ಕುಚ್ಚು ಕಟ್ಸಿದ್ದೀನಿ. ಲೈಕ್ ರಿಸೆಪ್ಷನ್ದು, ದಾರೆದು. ಆ್ಯಂಡ್ ನಂದು ಯಾವುದಕ್ಕೂ ನಾನು ಕುಚ್ಚು ಕಟ್ಸಿಲ್ಲ. ಯಾಕೆ ಅಂದರೆ ನಾನು ಈ ಸತಿ ಏನೋ ಒಂದು ಡಿಫ್ರೆಂಟ್ ಪ್ರಯೋಗ ಮಾಡೋಣ ಅಂತ ಹೋಗಿ ಅದು ನನ್ನ ಬಜೆಟೇ ಜಾಸ್ತಿ ಆಗೋಯ್ತು. ಸ್ಯಾರೀಸ್ಗೆ ಇದು ಏನದು ಸ್ಯಾರೀಸ್ ಬ್ಲೌಸ್ ಸ್ಟಿಚ್ ಮಾಡೋದು. ಆ್ಯಂಡ್ ಇಟ್ ವಾಸ್ ಬೇಸಿಕಲಿ ಕಂಪ್ಯಾರಿಸನ್ ಲೈಕ್ ಆಫ್ ಥಿಂಗ್. ನಂಗೆ ನೋಡಬೇಕಿತ್ತು ಸ್ಟುಡಿಯೋಸಲ್ಲಿ, ಅಂದರೆ ಯಾವ್ದಾದ್ರು ಬೊಟಿಕ್ಯೂದಲ್ಲಿ ಯಾವ ಥರ ಪ್ರೈಸ್ ಚಾರ್ಜ್ ಮಾಡ್ತಾರೆ, ಪ್ಲಸ್ ಯಾಕೆಲ್ಲ ಚಿಕ್ಕಪೇಟೆಗೆ ಹೋಗ್ತಾರೆ ಅಂತ. ಆ್ಯಂಡ್ ಇಟ್ ವೆಂಟ್ ಟು ಎಕ್ಸ್ಪೆನ್ಸಿವ್ ಫಾರ್ ಮೀ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಕೂಡ ನಾನು ಮುಂಚೆನೇ ಹೇಳಿದಾಗ, ನಾನು ಮುಂಚೆ ಏನು ಪ್ಲ್ಯಾನ್ ಮಾಡಿದ್ದೆ, ಎಲ್ಲ ರಿಸೆಪ್ಷನ್ಗೂ ಸ್ಯಾರಿನೇ ಬೇಡ, ಲೈಕ್ ಗಾಗ್ರಾ ಥರ ಏನಾದ್ರು ತೊಗೊಳ್ಳೋಣ ಅಂತ 8000 ಕೊಟ್ಟು ಸುದರ್ಶನ ಗಾಗ್ರಾ ತೊಗೊಂಡ್ಬಿಟ್ಟೆ. ಅದು ಲಾಸ್ಟಲ್ಲಿ ಏನೇನೋ ಆಗಿ ಐ ಎಂಡೆಡ್ ಅಪ್ ಗೋಯಿಂಗ್ ಬ್ಯಾಕ್ ಟು ಸ್ಯಾರಿ. ರಿಸೆಪ್ಷನ್ಗೂ ಸ್ಯಾರಿ ತೊಗೊಂಡೆ. ಸೊ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಐ ಹ್ಯಾಡ್ ಟು ಗಿವ್ ಇಟ್ ಇನ್ ಊರಲ್ಲೇ ಕೊಡಬೇಕಿತ್ತು. ನಂಗೆ ಬೇರೆ ಆಪ್ಷನ್ ಇರಲಿಲ್ಲ. ಯಾಕಂದರೆ ಇಲ್ಲಿಗೆ ಬರೋಕ್ಕೆ ಟೈಮ್ ಇರಲಿಲ್ಲ. ಯಾಕಂದರೆ ನಂಗೆ ಊರ ಹಬ್ಬ ಆಯಿತು, ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು. ಪ್ಲಸ್ ನನಗೆ ವರ್ಕಲ್ಲಿ ರಿಚ್ ಹೋಗ್ಬೇಕಿತ್ತು. ವರ್ಕಲ್ಲಿ ನಂಗೆ ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದು ಎಲ್ಲ ಎಷ್ಟೊಂದು ಅಂಗಡಿ ಊರಲ್ಲಿ ವಿಚಾರಿಸಿ ಲಾಸ್ಟಲ್ಲಿ ಒಂದು ಅಂಗಡಿಯವ್ರು ಮಾಡಿಕೊಡ್ತೀನಿ. ಅದು ಪಾಪ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ವರ್ಕಲ್ಲಿ ನಂಗೇನು ಡಿಸ್ಕಂಫರ್ಟ್ ಥರ ಅನಿಸಿಲ್ಲ. ಬಟ್ ಆದರೆ ನನಗೆ ಪ್ರೈಸಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸ್ತು. ಸೊ ನಾನು ಈ ಸತಿ ಅಂತೂ ಫಿಕ್ಸ್ ಆಗಿದ್ದೀನಿ, ನೆಕ್ಸ್ಟ್ ಇನ್ನು ಯಾವುದೇ ಮದುವೆ ಬಂದರೂ ಐ ವಿಲ್ ಗೋ ಬ್ಯಾಕ್ ಟು ಮಂಗಲಿ ಕ್ರಿಯೇಷನ್ಸ್, ನಾಟ್ ಅದರ್ ದ್ಯಾನ್ ದಿಸ್. ಯಾಕಂದರೆ ಬಜೆಟ್ ನೋಡಿಕೊಂಡು ವರ್ಕು ನೋಡೋದಾದರೆ ಮಂಗಲಿ ಕ್ರಿಯೇಷನ್ಸ್ ಇಸ್ ಬೆಸ್ಟ್ ನನ್ನ ಪ್ರಕಾರ. ಸೊ ಅದಕ್ಕೋಸ್ಕರ ಇಲ್ಲಿ ಟೋಟಲ್ ಬಿಲ್ ಬಂದು 17,115 ರುಪೀಸ್ ಆಗಿದೆ. 17,115.
ಸೊ ಇಷ್ಟು ನಾನು ಬರೀ ವರ್ಕ್ಗೆ ಮತ್ತು ಕೆಲವೊಂದು ಸ್ಯಾರೀಸು ಕುಚ್ಚು ಕಟ್ಟೋದಕ್ಕೆ ನಾನು ಪೇ ಮಾಡಿರೋಂಥ ಅಮೌಂಟು. ಹೋಗ್ತಾ ಹೋಗ್ತಾ ದುಡ್ಡು ಅಷ್ಟೊಂದು ಆಗಿಬಿಡ್ತು. ಜಾಸ್ತಿ ಸ್ಯಾರೀಸು ಏನು ವರ್ಕ್ ಮಾಡ್ಸೋಕ್ಕೆ ಹೋಗಲಿಲ್ಲ, ಎಲ್ಲ ಲಿಮಿಟೆಡಲ್ಲೇ ವರ್ಕ್ ಮಾಡ್ಸೋಕ್ಕೆ ಹೋದಾಗಲೂ ಇಟ್ ಬಿಕೇಮ್ ಟು ಎಕ್ಸ್ಪೆನ್ಸಿವ್. ಈ ಸತಿ 17,000 ಬಾ ನೆನ್ಸ್ಕೊಂಡೆಯಪ್ಪ ಅಂತ ಅನಿಸುತ್ತೆ. ಎನಿವೇಸ್ ಲೆಟ್ಸ್ ನಾಟ್ ಟೂ ಮಚ್ ಥಿಂಕ್ ಅಬೌಟ್ ಮನಿ. ಇವಾಗ ಆ್ಯಕ್ಚುಲಿ ಬಂದು ಇದು ಆ್ಯಕ್ಚುಲಿ ಯಾವ ಥರ ಅಂತ ಈಗ ಫಸ್ಟ್ ಹೇಳ್ಬಿಡ್ತೀನಿ. ನೀವು ನೋಡಿದ್ರಿ ರೀಸೆಂಟ್ ವ್ಲಾಗ್ಸಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ. ನಾನು ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ. ಅದಕ್ಕೆ ಯೂಶ್ವಲಿ ಪ್ಯೂರ್ KSIC ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಯಾವತ್ತೂ ಬ್ಲೌಸ್ ಬರಲ್ಲ. ಯಾಕೆ ತೊಗೊಂಡೆ, ನಾನು KSIC ತೊಗೊಂಡಿದ್ದೆ ಅಂದರೆ ಅಚಿಂತ್ಯ ನಾಮಕರಣಕ್ಕೆ. ಸೊ ನಮ್ಮ ಅತ್ತೆಗೂ ಒಂದು ಇರಲಿ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಅಂತ ತೊಗೊಂಡಿದ್ದು. ಅಮ್ಮನ ಹತ್ರ ಯಾವತ್ತೂ KSIC ಇರಲಿಲ್ಲ ಅಂತೆ. ಸೊ ಅವ್ರಿಗೊಂದು ಇರಲಿ ಅಂತೇಳಿ 20,000 ರುಪೀಸಲ್ಲಿ ಒಂದು KSIC ಸ್ಯಾರಿ ತಂದಿದ್ದೆ. ಅದಕ್ಕೆ ಬ್ಲೌಸ್ ಅವತ್ತಿಂದ ಅಮ್ಮ ಹೊಲಿಸ್ಕೊಂಡಿರಲಿಲ್ಲ. ಹಿಂಗೆ ಯಾರ್ದಾರು ಮದುವೆ ಬರುತ್ತೆ, ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿದ್ರು. ಇದು ಆ್ಯಕ್ಚುಲಿ ಬ್ಲೌಸ್ ಪೀಸ್ ತರಕ್ಕೆ ನಂಗೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ, ಯಾಕಂದರೆ ನಂಗೆ ಕಾಲು ಏಟ್ ಆಗಿದೆ ಅಲ್ವಾ, ನಂಗೆ ಜಾಸ್ತಿ ಓಡಾಡೋಂಗಿಲ್ಲ. ಸೊ ಮತ್ತೆ ಅದಕ್ಕೆ ಜಯನಗರ್ಗೆ ಹೋಗಬೇಕು ಬ್ಲೌಸ್ ಪೀಸ್ ತರಕ್ಕೆ ಪ್ಯೂರ್ ರೇಷ್ಮೆದು ಅಂತ ಹೇಳಿ ಮಂಗಲಿಕ್ ಅವ್ರಿಗೆ ಹೇಳಿದ್ದೆ, ನೀವೊಂದು ಬ್ಲೌಸ್ ಪೀಸಲ್ಲಿ ನನಗೆ ಹ್ಯಾಂಡ್ ವರ್ಕ್ ಮಾಡಿಕೊಡಿ ಅಂತ. ಈ ಬ್ಲೌಸ್ ಪೀಸ್ಗೆ ಆ್ಯಕ್ಚುಲಿ 750 ರುಪೀಸ್ ಆಗಿದೆ. ಪ್ಯೂರ್ ಸಿಲ್ಕ್ ಇನ್ ಬ್ಲೌಸ್ ಪೀಸ್ ಇದು. ಆ್ಯಂಡ್ ಹ್ಯಾಂಡ್ ವರ್ಕ್ ಬಂದು ಈ ಥರ ಇದೆ. ಸೊ ಈ ಥರ ಇದೆ ಹ್ಯಾಂಡ್ ವರ್ಕು. ಅಂದರೆ ಸೀರೆ ಕಲರ್ಗೆ ಮ್ಯಾಚ್ ಮಾಡಿ ಹ್ಯಾಂಡ್ ವರ್ಕ್ ಮಾಡಿದ್ರೆ ಸೀರೆ ಕಲರ್ ಇದೇ ಬರುತ್ತೆ. ಆ್ಯಂಡ್ ಈ ಡೋಲಿಗಳೇ ಎಕ್ಸ್ಟ್ರಾ ಹಿಂದ್ಗಡೆ ಟೈಯಿಂಗ್ ಹತ್ರ ಮಾಡ್ತಾರಲ್ಲ, ಇದಕ್ಕೆ ಆ್ಯಕ್ಚುಲಿ ಎಕ್ಸ್ಟ್ರಾ 150 ಪೇ ಮಾಡಿದ್ದೀನಿ. ಆ್ಯಂಡ್ ಈ ವರ್ಕಿಗೆ ನಾನು ಪೇ ಮಾಡಿರೋದು ಬಂದು 2,650. ಬರೀ ಹ್ಯಾಂಡ್ ವರ್ಕ್ಗೆ 2,650 ಪ್ಲಸ್ ಈ ಡೋಲಿಗೆ 150 ಎಕ್ಸ್ಟ್ರಾ ಪ್ಲಸ್ ಇದಕ್ಕೆ ಬ್ಲೌಸ್ ಪೀಸ್ಗೆ 750 ಇಸ್ ಅ ವೆರಿ ಗುಡ್ ರೇಟ್ ಆ್ಯಕ್ಚುಲಿ. ಯಾಕಂದರೆ ನಾನು 1000 ಚಿಲ್ಲರೆ ಏನೋ ಕೊಟ್ಟಿದ್ದೆ ಜಯನಗರಲ್ಲಿ ನಾನು ತೊಗೊಂಡಾಗ. ಬಟ್ ಇವ್ರಿಗೆ 750ಗೆ ಸಿಲ್ಕ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಗುಡ್ ಆ್ಯಕ್ಚುಲಿ. ಸೊ ಇದೊಂದು ಬ್ಲೌಸ್ ನಮ್ಮ ಅತ್ತೆದು. ಈಗೆಲ್ಲ ನಾನು ತೋರಿಸ್ತಾ ಇರೋದು ನಮ್ಮ ಅತ್ತೆದೇ. ಸೆಕೆಂಡ್ ಥಿಂಗ್ ಬಂದು ಇದು ಆ್ಯಕ್ಚುಲಿ ಎಷ್ಟು ಪೇ ಮಾಡಿದೆ ಇದು 1,800 ಆಯಿತು. ಇದು ಅಮ್ಮಂದು ಆ್ಯಕ್ಚುಲಿ ಸ್ಕೈ ಬ್ಲೂ ಕಲರ್ ಸ್ಯಾರಿ. ನೀವು ಯಾರು ಕಲ್ಲು ಶಾಪಿಂಗ್ ಬ್ಲಾಗಲ್ಲಿ ನೋಡಿದರೆ ಇದನ್ನ ಅಮ್ಮ ದಾರಿಗೆ ಉಟ್ಕೋತಾರೆ. ಸೊ ಅದಕ್ಕೋಸ್ಕರ ತೊಗೊಂಡಿದ್ದು. ಇಲ್ಲೆಲ್ಲ ಫ್ಲವರ್ ಮಧ್ಯದಲ್ಲಿ ಬೀಡ್ಸ್ ವರ್ಕು ಇದೆ, ಥ್ರೆಡ್ ವರ್ಕು ಇದೆ, ಬೋತ್. ಸೊ ಇದು ಬಂದು ಅಮ್ಮಂದು ಬ್ಲೌಸು. ಆ್ಯಂಡ್ ಇದನ್ನ ಸೆಲೆಕ್ಷನ್ ಮಾಡಿದ್ದು ನಾನು. ಈ ವರ್ಕ್ ಇರಲಿ ಅಮ್ಮಂಗೆ ಅಂತೇಳಿ ಸೆಲೆಕ್ಷನ್ ಮಾಡಿದ್ದು ನಾನು. ಇನ್ನೊಂದು ಹರೀಶ್ ಅವ್ರು ಮಾಡಿದರು. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ನಾವು ಪೇ ಮಾಡಿರೋದು ಬಂದು ಇಟ್ ಇಸ್ ಅರೌಂಡ್ 2,000 ರುಪೀಸ್ ಏನೋ ಇದಕ್ಕೆ ಹ್ಯಾಂಡ್ ವರ್ಕ್ಗೆ. ಆ್ಯಂಡ್ ಇಲ್ಲೂ ಕೂಡ ಈ ಥರ ವರ್ಕ್ ಇದ್ದಾವೆ. 2,000 ರುಪೀಸ್ ಏನೋ ಆಯಿತು ಇದಕ್ಕೆ. ಜಾಸ್ತಿ ಅಮ್ಮಗೆ ಹೆವಿ ವರ್ಕ್ ಬೇಡ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಈ ವರ್ಕ್ನ ಫೈನಲ್ ಮಾಡಿದೆ. ಆ್ಯಂಡ್ ಡೋಲಿಗೆ ಆ್ಯಕ್ಚುಲಿ 150 ಪೇ ಮಾಡಿದ್ದೀನಿ. ಈ ಥರ ಇದೆ ಡೋಲಿ. ಸೊ ಇದು ಬಂದು ಅಮ್ಮನ ಬ್ಲೌಸು. ಸೆಕೆಂಡ್ ಬ್ಲೌಸ್ ಬಂದು ಅದು ಇದು ಅಳತೆ ಬ್ಲೌಸು. ಆ್ಯಂಡ್ ಯಾರಾದರೂ ಮಂಗಲಿ ಕ್ರಿಯೇಷನ್ಸ್ಗೆ ಹೋಗ್ತಾ ಇದ್ದರೆ ನೀವು ಆ್ಯಕ್ಚುಲಿ ಅಳತೆ ಬ್ಲೌಸ್ನ ಕ್ಯಾರಿ ಮಾಡಬೇಕು. ಹಾಗೆ ಹೋದ್ರೆ ಅವ್ರಿಗೆ ಬಾಡಿ ಮೆಷರ್ಮೆಂಟ್ ಗೊತ್ತಾಗಲ್ಲ, ಏರುಪೇರು ಮಾಡ್ತಾರೆ. ಸೊ ಯೂಶ್ವಲಿ ಯು ಹ್ಯಾವ್ ಟು ಕ್ಯಾರಿ ಒಂದು ಅಳತೆ ಬ್ಲೌಸ್ನ ಕ್ಯಾರಿ ಮಾಡಿ, ಸೊ ದಟ್ ಅವರಿಗೂ ಕರೆಕ್ಟಾಗಿ ವರ್ಕ್ ಮಾಡೋಕ್ಕೆ ಗೊತ್ತಾಗುತ್ತೆ. ಸೆಕೆಂಡ್ ಒನ್ ಬಂದು ಇದು ರಿಸೆಪ್ಷನ್ದು. ಅಮ್ಮ ಆ್ಯಕ್ಚುಲಿ ಬ್ಲೌಸ್ ನಾವು ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಇದನ್ನ ಸೆಲೆಕ್ಷನ್ ಮಾಡಿದ್ದು ಮಾತ್ರ ಗ್ರೇಟ್ ಮೈ ಹಸ್ಬೆಂಡ್. ನಾನು ಇನ್ನೊಂದು ಸಿಂಪಲ್ ವರ್ಕ್ ಸೆಲೆಕ್ಷನ್ ಮಾಡಿದ್ದೆ. ಆ್ಯಕ್ಚುಲಿ ಇದು ವರ್ಕ್ ನೋಡಿ ಇಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ವರ್ಕಿನ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ, ಸಕ್ಕದಾಗಿದೆ ಇದ್ರ ವರ್ಕ್ ಮಾತ್ರ. ನೋಡಿ 3,500ಗೆ ಈ ವರ್ಕ್ ಮಾಡಿದ್ದಾರೆ ಅವರು. ಇಟ್ಸ್ ಸೋ ಗುಡ್ ಆ್ಯಕ್ಚುಲಿ. ಮುಂದೆನೂ ನೋಡಿ ಇಷ್ಟು ಚೆನ್ನಾಗಿದೆ. ರಿಸೆಪ್ಷನ್ಗೆ ರಿಚಾಗಿ ಕಾಣುತ್ತೆ, ಸಕ್ಕದಾಗಿದೆ ಇದು. ಆ್ಯಂಡ್ ಹಿಂದ್ಗಡೆ ಡೋಲಿಗೆ ಈ ಥರ ವರ್ಕ್ ಮಾಡಿದ್ದಾರೆ, ಸಕ್ಕದಾಗಿದೆ. ವರ್ಕ್ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ. ಇಟ್ ಲುಕ್ಸ್ ಸೋ ಗುಡ್, ಸೋ ಪರ್ಫೆಕ್ಟ್ ಮತ್ತು ಡೀಟೇಲಿಂಗಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಟ್ ಈಸ್ ಆಬ್ಸಲ್ಯೂಟ್ಲಿ ವೆರಿ ಗುಡ್. ಬಟ್ ಆದರೆ ನಮ್ಮ ಅತ್ತೆಗೆ ಈ ಥರ ಹೆವಿ ವರ್ಕ್ಸ್ ಇಷ್ಟ ಆಗಲ್ಲ. ಅವ್ರು ನಂಗೆ ಮುಂಚೆನೇ ಹೇಳಿ ಕಳಿಸಿದ್ರು. ಬಟ್ ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ಇದ್ದವ್ರು ಇಲ್ಲ ಅದು ಯಾವುದೋ ಸಿಂಪಲ್ ವರ್ಕ್ ಆಯಿತು, ಅದು ಬೇಡ ಇದೇ ಮಾಡಿಸು ಅಂತ ಹೇಳಿದ್ರು. ಇಟ್ ಇಸ್ 3,500 ಪ್ಲಸ್ 150 ಇದು ಡೋಲಿಗೆ. ಇನ್ನು ಸ್ಟಿಚಿಂಗ್ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಯೂಶ್ವಲಿ ನಾನು ವರ್ಕ್ ಮಾತ್ರ ಅಲ್ಲಿ ಮಾಡಿಸ್ತೀನಿ. ಸ್ಟಿಚಿಂಗ್ ಅವರು 700 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಬಟ್
₹700 ವಾಸ್ ಬಿಟ್ ಎಕ್ಸ್ಪೆನ್ಸಿವ್ ಅಂತ ನಂಗೆ ಅನಿಸ್ತು. ನಾನು ಹೊರಗಡೆ ನಮ್ಮ ಅತ್ತೆ ಎಲ್ಲ ಹೊಲ್ಕೊಡ್ತಾರೆ. ನಮ್ಮ ಅತ್ತೆನೇ ನಾನು ಎಲ್ಲ ಬ್ಲೌಸಸ್ಸು ಹೊಲ್ಕೊಡೋದು. ಲೈಕ್ ನಂಗೆ ರೀಸೆಂಟಾಗಿ ಊರಬ್ಬ ಆಯ್ತಲ್ಲ, ಆ ವ್ಲಾಗ್ ನೋಡಿರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಹಾಕೊಂಡಿದ್ನಲ್ಲ ಆ ಬ್ಲೌಸು ನಮ್ಮ ಅತ್ತೆನೇ ಸ್ಟಿಚ್ ಮಾಡಿಕೊಟ್ಟಿದ್ದು. ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನಾನು ಆ ಪೋಸ್ಟ್ಗಳನ್ನ ಸ್ಟೋರಿಗೆ ಹಾಕಿದಾಗ ಕಮೆಂಟ್ ಮಾಡಿದ್ದೀನಿ, ನೀವು ಸ್ಯಾರಿ ಚೆನ್ನಾಗಿ ಕಾಣಿಸ್ತೀರಾ, ನಿಮ್ಮ ಬ್ಲೌಸ್ ಚೆನ್ನಾಗಿದೆ ಅಂತೆಲ್ಲ. ಸೊ ಅಂಥವ್ರಿಗೆ ಯೂಶ್ವಲಿ ನನ್ನ ಬ್ಲೌಸ್ನ ಸ್ಟಿಚ್ ಮಾಡೋದು ಬಂದು ನಮ್ಮ ಅತ್ತೆನೇ. ಮುಂಚೆ ಒಂದು ನಾಗರಬಾವಿಲಿ ಮಾಡಿಸ್ತಾ ಇದ್ದೆ. ಸೊ ಆದರೆ ಇವಾಗ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳಿ ಇಲ್ಲಿಗೆ ವಾಪಸ್ ಬಂದಿದ್ದೀನಿ. ನಮ್ಮ ಅತ್ತೆ ಇದಕ್ಕೆ ವರ್ಕ್ ಮಾಡಿರೋ ಬ್ಲೌಸಸ್ಗೆ ಯೂಶ್ವಲಿ 500 ಚಾರ್ಜ್ ಮಾಡ್ತಾರೆ. ನಾರ್ಮಲ್ ಬ್ಲೌಸಸ್ ಅದೇ 400 ಚಾರ್ಜ್ ಮಾಡ್ತಾರೆ ಸ್ಟಿಚಿಂಗ್ಗೆ. ಈ ಎಲ್ಲ ಬ್ಲೌಸಸ್ಗೂ ನಾನು ವರ್ಕ್ ಪ್ರೈಸಸ್ ಮಾತ್ರ ಹೇಳಿದ್ದು, ಬಟ್ ಸ್ಟಿಚಿಂಗಿಗೆಲ್ಲ ಹೋದರೆ ಇಟ್ ಇಸ್ ₹500 ಪರ್ ಬ್ಲೌಸ್ ಅವ್ರು ನನ್ನ ಬ್ಲೌಸಿಗೆ ಚಾರ್ಜ್ ಮಾಡಿದ್ರು. ನೆಕ್ಸ್ಟ್ ಬಂದು ಇದು ಆ್ಯಕ್ಚುಲಿ ಬಂದು ಹರ್ಷ ಅಣ್ಣನ ಮಕ್ಕಳದು. ಇದಕ್ಕೆ ನಾನು ಹ್ಯಾಂಡ್ ವರ್ಕೇ ಮಾಡಿಸ್ದೆ. ಇದು ಆ್ಯಕ್ಚುಲಿ ಅಂತ ಏನು ಎಕ್ಸ್ಪೆನ್ಸಿವ್ ಆಗಿಲ್ಲ ನೋಡಿ. ಹ್ಯಾಂಡ್ ವರ್ಕ್ ಅಲ್ಲ, ಇದು ಮಿಷಿನ್ ವರ್ಕ್, ಸಾರಿ. ಸಕ್ಕತ್ತಾಗಿದೆ, ಫುಲ್ಲಿ ವರ್ಕ್ ಇದೆ. ಇದು ಲೈಟ್ ಗ್ರೀನ್ ಮತ್ತು ರೆಡ್. ಅಮ್ಮ ಹತ್ರ ಈ ಕಲರ್ ಇರಲಿಲ್ಲ ಅಂತೆ, ಫೋನಲ್ಲಿ ನೋಡಿ ಸೆಲೆಕ್ಷನ್ ಮಾಡಿದಂಥ ಸ್ಯಾರಿ ಇದು. ಇದು ಈ ಥರ ಇದೆ. ಮುಂದೆನೂ ಇದೆ, ಸೇಮ್ ಟು ಸೇಮ್ ಇದೆ. ಮುಂದೆ ಏನು ಚೇಂಜಸ್ ಇಲ್ಲ. ಸೊ ಇದಕ್ಕೆ ಆ್ಯಕ್ಚುಲಿ ನಾನು ಪೇ ಮಾಡಿರೋದು ಬಂದು $750, ಎಕ್ಸ್ಕ್ಲೂಡಿಂಗ್ ಇದು ಸ್ಟಿಚಿಂಗಿಗೆ 500 ಎಲ್ಲ ಆ್ಯಡ್ ಮಾಡ್ಕೊಂಬಿಡಿ ಆಯಿತಾ. ನಾನು ಇವಾಗ ಬೇಸಿಕಲಿ ನಾನು ಹೇಳ್ತಾ ಇರೋ ಪ್ರೈಸಸ್ ಬಂದು ಬರೀ ವರ್ಕಿಂದಷ್ಟೇ. $750, ಇದಕ್ಕೆ $150 ಪರ್ ಡೋಲಿ ಮಾಡಿಕೊಟ್ಟಿವಾಗಿಂದ ಟೈಂಗ್ ಹತ್ರ ಈ ಥರ ಇರಲಿ ಅಂತೇಳಿ ಮಾಡ್ಸಿ. ಯಾಕಂದರೆ ಇದು ರಿಸೆಪ್ಷನ್ ಸ್ಯಾರಿ ಅಲ್ವಾ, ಸೊ ತೀರಾ ಕಳಪೆ ಮಾಡೋದು ಬೇಡ ಅಂಥೇಳಿ ಇದಕ್ಕೂ ಹಾಕ್ಸಿದ್ದೀನಿ. ಇದಕ್ಕೆ $150 ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಸೊ ಇಷ್ಟೆಲ್ಲ ಸ್ಯಾರೀಸ್ ಬಂದು ನಮ್ಮ ಅತ್ತೆದು. ನಾನೇನು ಯಾವುದು ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿಲ್ಲ, ಒಂದೇ ಒಂದು ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ, ವಿಚ್ ಇಸ್ 1800 ಏನೋ, ಅದರಿಂದನೇ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಬಂದು ನನ್ನ ಬ್ಲೌಸಸ್ಸು. ಇದನ್ನು ನಾನು ಮಂಗಲಿ ಕ್ರಿಯೇಷನ್ಸಲ್ಲೇ ವರ್ಕ್ ಮಾಡಿಸಿರೋದು. ಇದು ಸ್ಯಾರಿ ಆ್ಯಕ್ಚುಲಿ ಎಲ್ಲ ನನ್ನ ಶ್ರೀಮಂತಕ್ಕೆ ಅಂತ ನಮ್ಮ ದೊಡ್ಡತ್ತೆ ನಾಗರಬಾವಿ ಅವ್ರು ಕೊಟ್ಟಿದ್ದಿದ್ದು. ಅದನ್ನ ಯಾವ್ದನ್ನೂ ಹೊಲಿಸಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಸೊ ಅದನ್ನೆಲ್ಲ ಇವಾಗ ರೀಯೂಸ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಫುಲ್ ಪಿಕಾಕ್ ಇದೆ, ಯಾಕಂದರೆ ಸೀರೆಲ್ಲೂ ಆ್ಯಕ್ಚುಲಿ ಪಿಕಾಕ್ ಇದೆ ಅನಿಸುತ್ತೆ. ಸೊ ಅದಕ್ಕೆ ಆ ರಿಲೇಟೆಡ್ ವರ್ಕಲ್ಲೇ ನಾನು ಸರ್ಚ್ ಮಾಡಿದ್ದೀನಿ. ಆ್ಯಂಡ್ ಸೀರೆ ಎಲ್ಲ ಕುಚ್ಚಾಗಿ ಫಾಲೋ ಜಿಗ್ಸಾಗ್ ಆಗಿ ಊರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದ್ರ ವ್ಲಾಗ್ನ ನಾನು ನೆಕ್ಸ್ಟು ಊರಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ನ ಈಗಲೇ ಮಾಡಿದೆ, ಯಾಕಂದರೆ ನನಗೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಇತ್ತು. ಯಾಕಂದರೆ ನಾನು ನಮ್ಮಮ್ಮ ಮನೇಲಿದ್ದೆ ಅಲ್ವಾ. ಸೊ ಇಲ್ಲೇನಂತ ಕೆಲಸ ಇರೋಲ್ಲ, ನನಗೆ ಆರಾಮಾಗಿರ್ತೀನಿ. ಸೊ ಎಡಿಟ್ ಮಾಡ್ಕೊಳ್ಳೋಣ, ಅದೊಂದನ್ನು ಬೇಕಾದ್ರೆ ಲಾಸ್ಟಲ್ಲಿ ಮರ್ಜ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೀರೆನೂ ತೋರಿಸ್ತೀನಿ, ಬಟ್ ಇವಾಗ ಸದ್ಯಕ್ಕಂತೂ ಈ ಸೀರೆ ಇಲ್ಲ ನೋಡಿ. ಈ ಥರ ಇದೆ ಫುಲ್ ವರ್ಕು. ಆ್ಯಂಡ್ ಇಲ್ಲಿಗೆ ಎಕ್ಸ್ಟ್ರಾ $150 ಡೋಲಿಗೆ ಆ್ಯಂಡ್ 1800 ಇಷ್ಟು ಫುಲ್ ವರ್ಕ್ ಕೊಟ್ಟಿದ್ದೀನಿ. ಇದೆಲ್ಲ ಫುಲ್ ಆ್ಯಕ್ಚುಲಿ ನೀವು ಎಲ್ಲೇ ಹೋದರೂ ನಾಟ್ ವರ್ಕ್ಗೆ ಜಾಸ್ತಿ ಇದು ಮಾಡ್ತಾರೆ. ಬೀಡ್ಸ್ ವರ್ಕ್ಗಾದರೆ ಸ್ವಲ್ಪ ಪ್ರೈಸ್ ಕಮ್ಮಿನೇ ಇರುತ್ತೆ. ಇದೆಲ್ಲ ನಾಟ್ ವರ್ಕ್ ಇದಾವಲ್ವ ಜಾಸ್ತಿ ನಮ್ಮ ಹತ್ರ ಈ ಬ್ಲೌಸಿಂದೆಲ್ಲ, ಸೊ ಅದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇದು. ಬಟ್ ಇದೆಲ್ಲ ಆದರೆ ಬೀಡ್ಸ್ ವರ್ಕ್ ಇದೆಲ್ಲ, ಸೊ ಅದಕ್ಕೆ ಇದು 1800 ಅಷ್ಟೇ. ಇದು ಒಂದು ನನ್ನ ಬ್ಲೌಸು. ಇದಕ್ಕೆ ನಾನು 500 ಎಕ್ಸ್ಟ್ರಾ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಸೊ ಇದಾದಮೇಲೆ ದ ನೆಕ್ಸ್ಟ್ ಒನ್ ಇಸ್ ದಿಸ್. ಇದು ಬಂದು ಸಿಂಪಲ್ ವರ್ಕ್ ಇದೆ, ಜಾಸ್ತಿ ಏನು ವರ್ಕ್ ಇಲ್ಲ. ಇದು ನಮ್ಮ ಆಂಟಿ ಕೊಡಿಸಿದ್ದು ನನ್ನ ಇದಕ್ಕೆ ಪ್ರೆಗ್ನೆಂಟ್ ಆದಾಗ ಕೊಡಿಸಿದಂಥ ಸ್ಯಾರಿ. ಇದು ಚೌಟ್ರಿಗೋ ಏನಕ್ಕಾದ್ರೂ ಉಟ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಇದು ಈ ಥರ ಇದೆ, ಮಿಷಿನ್ ವರ್ಕ್ ಇದು. ಇದಕ್ಕೆ ನಾನು ಟೈಂಗೆಲ್ಲ ಮಾಡಿಸಿಲ್ಲ, ಬೇಡ ಸುಮ್ಮನೆ ಯಾಕಷ್ಟೊಂದು ಅಂತ. ಸೊ ಇದು ಈ ಥರ ಇದೆ. ಆ್ಯಂಡ್ ಇದೆಲ್ಲ ಆ್ಯಕ್ಚುಲಿ ಎಷ್ಟಾಯಿತು ಇದಕ್ಕೆ ಅಂದರೆ $650 ವರ್ಕ್ಗೆ, ಹ್ಯಾಂಡ್ ವರ್ಕ್ಗೆ, ಪ್ಲಸ್ 500 ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಸೊ ಇದು ಬಂದು ಇದೆಲ್ಲ ಆ್ಯಕ್ಚುಲಿ ಅಳತೆ ಬ್ಲೌಸ್ ಆಯಿತಾ, ಅಲ್ಲಿಗೆ ತೊಗೊಂಡು ಹೋಗಿದ್ದಿದ್ದು ನಾನು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬಂದು ಇದಕ್ಕೆ $750 ಅಲ್ಲ, 700 ಪೇ ಮಾಡಿದ್ದೀನಿ. ಇದು ಒಂದು ನಮ್ಮ ಚಿಕ್ಕತ್ತೆ ಕೊಡಿಸಿದ್ರು. ಅದು ಎಷ್ಟೊಂದು ಸೀರೆಗಳನ್ನ ಇಟ್ಟಿದ್ದನ್ನ ಈಗ ಯೂಸ್ ಮಾಡ್ತಾಯಿದ್ದೀನಿ, ಬ್ಲೌಸೆಲ್ಲ ಸ್ಟಿಚ್ ಮಾಡಿಸಿದ್ದು ಹ್ಯಾಂಡ್ ವರ್ಕ್. ಈ ಥರ ಇದೆ, ಸ್ಕೈ ಬ್ಲೂ ವಿತ್ ಪಿಂಕ್. ಸೊ ಹಿಂದ್ಗಡೆ ಬಂದು ಡೈಮಂಡ್ ನೆಕ್ ಬಂದಿದೆ, ಈ ಥರ ಟೈಯಿಂಗ್ ಮಾಡಿದ್ದಾರೆ. ಅದಕ್ಕೆ $150ಗೆ ಇದು ನಾಟು ಕೂಡ ಮಾಡಿ ಅಂದರೆ ಡೋಲಿ ಮಾಡಿಕೊಟ್ಟಿದ್ದಾರೆ. ಸೊ ಇದು ಒಂದು ಬ್ಲೌಸು.
ನೆಕ್ಸ್ಟ್ ಬಂದು ರೀಸೆಂಟಾಗಿ ನಾನು ಒಂದು ಹಾಕಿದ್ದೆ ಯಾವುದಂದರೆ ಮೊಳ್ಕಾಲ್ ಮೂರ್ಗೆ ಹೋಗಿದ್ರು ನಮ್ಮಪ್ಪ. ಜಿಮ್ಕಾ ಸಿಲ್ಕ್ಸ್ ಇಲ್ಲೇ ಇದೆ ನೋಡಿ, ಈ ಬ್ಯಾಗ್ ಇದೇ ಅಂಗಡಿಗೆ ಹೋದಾಗ ನನಗೆ ಅಮ್ಮಂಗೆ ಅಂತೆಲ್ಲ ತಂದುಕೊಟ್ಟಿದ್ದೆ ಬ್ಲೌಸ್. ಇದು ನನಗೆ ಇದು ಬಂದು ಸಾಫ್ಟ್ ಸಿಲ್ಕ್, ಸೊ ಅದರಲ್ಲಿ ಹೆವಿ ವರ್ಕ್ ಬೇಡ ಅಂಥೇಳಿ ಲೋಟಸಲ್ಲಿ ವರ್ಕ್ ಮಾಡಿಸಿದ್ದೀನಿ. ಈ ಥರ ಇದೆ ಫುಲ್ ಲೋಟಸ್ ಲೋಟಸ್ ಲೋಟಸ್, ಕಮಲ ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ. ಸೊ ಈ ಥರ ವರ್ಕ್ ಮಾಡಿಸಿದ್ದೀನಿ. ಮೋಸ್ಟ್ಲಿ ಐ ಥಿಂಕ್ ಐ ವೇರ್ ದಿಸ್ ಸ್ಯಾರಿ. ಯಾಕೆ ಇದು ಬಂದು ಡೋಲಿ ಯಾವುದಕ್ಕೆ ಅಂದರೆ ಚೌಟ್ರಿಗೆ ಉಟ್ಕೊಂಡು ಹೋಗೋಕ್ಕೆ. ಇನ್ನೂ ತುಂಬ ಶೆಕೆ ಇರುತ್ತೆ ಆ ಟೈಮಲ್ಲಿ. ಸೊ ಈ ಬ್ಲೌಸ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗ್ತಾ ಇದೆ, ಫೀಲ್ ಮುಟ್ಟಿದ್ರೆ ತುಂಬ ಸಾಫ್ಟ್ ಇದೆ. ಸೊ ಈ ಸ್ಯಾರಿನೇ ಉಟ್ಕೊಂಡು ಹೋಗ್ತೀನಿ, ಇಲ್ಲ ಇದು ಉಟ್ಕೊಂಡು ಹೋಗ್ತೀನಿ, ನಂಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ನ ಕೇಳಬೇಕು ಯಾವ್ದು ಉಟ್ಕೊಂಡು ಹೋಗಲಿ ಅಂತ. ಲಾಸ್ಟ್ ಸ್ಯಾರಿ ನೋಡಿ ಅವ್ರು ಫೈನಲ್ ಮಾಡ್ತೀನಿ, ಎರಡರಲ್ಲಿ ಒಂದೇ ಉಟ್ಕೊಂಡು ಹೋಗ್ತೀನಿ ಚೌಟ್ರಿಗೆ. ಯಾಕಂದರೆ ಇದು ಅಂತ ಏನು ರಫ್ ಇಲ್ಲ, ಇದು ಸಾಫ್ಟ್ ಇದೆ. ಇನ್ನೂ ಒಂದು ಬಂದು ವರ್ಕ್ ಮಾಡಿಸಿಲ್ಲ, ನಾರ್ಮಲ್ ಸ್ಟಿಚ್ ಮಾಡಿಸಿದ್ದೀನಿ ನಮ್ಮ ಅತ್ತೆ ಹತ್ರ ಹೇಳಿ. ಇದು ಆ್ಯಕ್ಚುಲಿ ಬಂದು ಸ್ಲೀವ್ಸ್ ಹತ್ರ ಈ ಥರ ಇದೆ ನೋಡಿ. ಇದೆಲ್ಲ ನಾನು ಪಿನಿಂಟ್ರೆಸ್ಟಲ್ಲಿ ಹುಡುಕಿ ನಮ್ಮ ಅತ್ತೆ ಕಳಿಸಿದ್ದು. ನಮ್ಮ ಅತ್ತೆ ಈ ಥರ ಬ್ಯಾಕ್ ನೆಕ್ ಬಂದು ಈ ಥರ ಇದೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಬಂದು ಬನಾನಾ ಸಿಲ್ಕಿಂದು ಮೆಟೀರಿಯಲ್. ಇದನ್ನ ನಾನು ಊಟಿಗೆ ರೀಸೆಂಟಾಗಿ ವೆಕೇಷನ್ಗೆ ಹೋದಾಗ ಅಮ್ಮಂಗೊಂದು ನನಗೊಂದು ಅಂತ ತಂದಿದ್ದೆ, ಅದರಲ್ಲಿ ಇದು ಒಂದು. ಸೊ ಇದಕ್ಕೆ ನಾನು ವರ್ಕ್ ಎಲ್ಲ ಯಾಕೆ ಅಷ್ಟೊಂದು ಅಂತ ಹೇಳಿಬಿಟ್ಟು ಬೇಡ ಅಂತ ಐ ಎಂಡೆಡ್ ಅಪ್ ಮೇಕಿಂಗ್ ಸ್ಮಾಲ್, ಒಂದು ಸುಮ್ಮನೆ ನಾರ್ಮಲ್ ಸ್ಟಿಚ್ ಮಾಡಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಇದಕ್ಕೆ ನಮ್ಮ ಅತ್ತೆ ಚಾರ್ಜ್ ಮಾಡಿರೋದು 450 ರುಪೀಸು, ಸ್ಟಿಚ್ಚಿಂಗು ಎಲ್ಲ ಸೇರಿ 450 ರುಪೀಸ್ ತೊಗೊಂಡಿದ್ದಾರೆ. ಇದಕ್ಕೆ ಪ್ರಿನ್ಸಸ್ ಕಟಿಂಗ್ ಇದೆ ಇಲ್ಲಿ ಮುಂದೆ. ಸೊ ಇದು ಒಂದು ಬ್ಲೌಸ್. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಇನ್ನೂ ಒಂದು ಕಂಪ್ಯಾರಿಸನ್ ಮಾಡಿ ನಿಮಗೆ ನಾಲೆಜ್ಗೋಸ್ಕರ ತೋರಿಸೋಣ ಅಂತ ಇದ್ದೀನಿ. ಒಂದು ಹೊರ್ಗಡೆ ಕುಚ್ಚು ಹಾಕ್ಸ್ಕೊಂಡೆ, ಇನ್ನೊಂದು ಹೊರ್ಗಡೆ ಸ್ಟಿಚ್ ಮಾಡಿಸಿದ್ದೀನಿ. ಗೋಪಿ ಅಣ್ಣಂದು ದಾರೆ ಬ್ಲೌಸಿನ ಪ್ರೈಸ್ ಅಂತೂ ನಾನು ಯಾರ ಹತ್ರನೂ ಹೇಳಲ್ಲ, ಯಾಕಂದರೆ ಯಾರೋ ಬ್ಲಾಗ್ ನೋಡೋದು ನಾನು ನಿಜ ಬೈತಾರೆ ಯಾಕೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ. ಸೊ ಅದನ್ನು ನೀವು ದಾರೆ ದಿನವೇ ನೋಡ್ಕೊಳ್ಳಿ. ಬಟ್ ನನ್ನ ರಿಸೆಪ್ಷನ್ ಸ್ಯಾರಿ ಇಲ್ಲೇ ಇದೆ, ಅದಕ್ಕೆ ನಾನು ಬ್ಲೌಸಿಗೆ ಪೇ ಮಾಡಿರೋದು ಮತ್ತು ನಮ್ಮ ಮತ್ತೆ ಬ್ಲೌಸಿಗೆ ಪೇ ಮಾಡಿರೋದನ್ನ ರೇಟ್ನ ಕಂಪ್ಯಾರಿಸನ್ ನಿಮಗೆ ತೋರಿಸ್ತೀನಿ ಇವಾಗ. ಸೊ ಜಸ್ಟ್ ಎ ಮಿನಿಟ್ ಪಾಸ್ ಮಾಡಿ. ಸೊ ಇಲ್ಲೇ ನಿಮಗೆ ತೋರಿಸ್ತೀನಿ ನೋಡಿ. ಇದು ಬಂದು ನನ್ನ ಗೋಪಿ ಅಣ್ಣಂದು ರಿಸೆಪ್ಷನ್ ಸ್ಯಾರಿ ಬ್ಲೌಸ್. ಇದು ಅಮ್ಮಂದು ರಿಸೆಪ್ಷನ್ ಸ್ಯಾರಿ ಬ್ಲೌಸ್. ಸೊ ಇದು ನೋಡಿ, ಇವೆಲ್ಲ ಫುಲ್ ವರ್ಕ್ ಇದ್ದಾವೆ. ಅಮ್ಮದು ಗಂಡ ಬೇರುಂಡ ಇದೆ, ನಂದು ಪ್ಯಾರೆಟ್ಸ್ ಇದ್ದಾವೆ. ಯಾಕಂದರೆ ನನ್ನ ಸ್ಯಾರಿ ಪ್ಯಾರೆಟ್ ವರ್ಕ್ ಇದ್ದಾವೆ ಅಂಥೇಳಿ ನಾನು ಪ್ಯಾರೆಟ್ಸ್ನ ವರ್ಕ್ ಮಾಡಿಸಿದ್ದೀನಿ. 2 ಸೈಡೆಡ್ ಪ್ಯಾರೆಟ್ಸ್. ಮತ್ತು ಇದು ಬಂದು ಇಲ್ಲಿ ಫುಲ್ ಲೈನ್ ವರ್ಕ್ ಇದೆ ಅಮ್ಮಂದು, ಬಟ್ ನಂದು ಇಲ್ಲಿ ಬುಟ ಇದೆ ಅಷ್ಟೇ. ಇನ್ನು ಬ್ಯಾಕಿಗೂ ಅವ್ರು ಪ್ಯಾರೆಟ್ನ ಮಾಡಿದ್ದಾರೆ, ಫುಲ್ ನೆಕ್ ವರ್ಕ್ ಮಾಡಿದ್ದಾರೆ, ಬಟ್ ಇಲ್ಲಿ ಫುಲ್ ಇಷ್ಟನ್ನೇ ಮಾಡಿದ್ದಾರೆ. ಸೊ ಇಲ್ಲೂ ಸ್ಲೀವ್ಸ್ ತುದಿಗೂ ಅವರು ಫುಲ್ ಹೈಲೈಟ್ ವರ್ಕ್ಸ್ ಮಾಡಿದ್ದಾರೆ, ಬಟ್ ಇಲ್ಲಿ ಸ್ವಲ್ಪ ಇಲ್ಲಿ ತುದಿಗೆ ಮಾತ್ರ ಮಾಡಿದ್ದಾರೆ. ಸೊ ನಾನು ಇದಕ್ಕೆ ಆ್ಯಕ್ಚುಲಿ ಪೇ ಮಾಡಿದ್ದು ಬಂದು 4700 ಚಿಲ್ಲರೆ ಸಮಥಿಂಗ್ ಅಲ್ಲ ಈ ವರ್ಕ್ಗೆ. ಇದಕ್ಕೆ 3500. ಸೊ ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಯಾಕೆ ನಾನು ಈ ಸತಿ ಟ್ರಯಲ್ ನೋಡಬೇಕು ಅಂತಲೇ ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ಬಿಟ್ ಲೋವರ್ ವೆನ್ ಕಂಪೇರ್ಡ್ ಟು ದಿಸ್ ಅಲ್ಲ. ಇದು ವರ್ಕು ಜಾಸ್ತಿ ಇದೆ, ಇದು ವರ್ಕು ಕಮ್ಮಿ ಇದೆ. ಸೊ ನಾನು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ, ಯಾಕಂದರೆ ನಾನು ಮುಂಚೆನೇ ಹೇಳಿದಂಗೆ ಐ ಹ್ಯಾಡ್ ನೋ ಅದರ್ ಆಪ್ಷನ್. ಲೆಹೆಂಗಾಯಿಂದ ಐ ಹ್ಯಾಡ್ ಟು ಶಿಫ್ಟ್ ಬ್ಯಾಕ್ ಟು ಸ್ಯಾರಿ. ಸೊ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಮಾಡಿಸ್ಕೊಂಡಿದ್ದು. ಸೊ ಇದು ಸ್ವಲ್ಪ ಎಕ್ಸ್ಪೆನ್ಸಿವೇ ಆಯಿತು, ಬಟ್ ಇದು ವರ್ಕು ಹೆವಿ ಇದೆ, ಬಟ್ ಪ್ರೈಸ್ ಸ್ವಲ್ಪ ಕಮ್ಮಿ ಇದೆ. ಸೊ ಯಾರಾದರೂ ಬೆಂಗಳೂರಲ್ಲಿರೋರಿಗೆ ಕಂಪ್ಯಾರಿಸನ್ನ ತೋರಿಸಿದ್ದೀನಿ. ಸೊ ನಿಮ್ಮ ಡಿಸಿಷನ್, ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ವರ್ಕ್ ಮಾಡಿಸ್ಕೋಬೋದು. ಸೊ ನನ್ನ ಪರ್ಸ್ನಲ್ ಸಜೆಷನ್ ಮೂಲಕ ಒಂದು ಕಂಪ್ಯಾರಿಸನ್ ಕೊಡೋಣ ನನ್ನ ವ್ಯೂವರ್ಸ್ಗೆ ಅಂತ ಹೇಳಿ ನಾನು ಮಾಡಿದಂಥದ್ದು. ಸೊ ಎಲ್ಲಿ ಆ್ಯಂಡ್ ಇದು ಮಂಗಲಿ ಕ್ರಿಯೇಷನ್ಸ್ಗೆ ನಾನು ಇವತ್ತಿಂದ ಹೋಗಿರೋದಲ್ಲ, ತುಂಬ ದಿನದಿಂದ ಹೋಗಿದ್ದೀನಿ. ಅಲ್ಲಿ ನಂದು ಇದು ಸ್ಯಾರಿ ಇದೆಯಲ್ಲ ತೋರಿಸಿ, ಅದು ಹ್ಯಾಂಡ್ ವರ್ಕ್, ಬರೀ ಹ್ಯಾಂಡ್ ಹತ್ರ ವರ್ಕ್ ತೋರಿಸಿ, ಫುಲ್ ಹ್ಯಾಂಡ್ ವರ್ಕ್ ತೋರಿಸಿ. ಕಮ್ ಬ್ಯಾಕ್. ಬ್ಲೌಸ್ ಹರೀಶ್ವರ್ ತೋರಿಸಿದ್ರಲ್ಲ ಈಗ ನಿಮಗೆ, ನನ್ನದು ರಿಸೆಪ್ಷನ್ ಸ್ಯಾರಿ, ಅದಕ್ಕೆ ನಾನು ಜಸ್ಟ್ ಪೇ ಮಾಡಿರೋದು ಬಂದು 5000 ಏನೋ ಅಷ್ಟೇ.
ವರ್ಕ್ ಅಷ್ಟು ಹೆವಿ ವರ್ಕ್ ಇದ್ದರೆ ನಾನು ಬರೀ 5000 ರುಪೀಸ್ ಪೇ ಮಾಡಿದ್ದೀನಿ. ಸೊ ಟ್ರಯಲ್ ಹೋಗಿ ಇಟ್ ಬಿಕೇಮ್ ಎ ವೆರಿ ಫ್ಲಾಪ್ ಸ್ಟೋರಿ ಟು. ಯಾಕಂದರೆ ನನಗೇನು ಅಂತ ಒಪ್ಪಿಗೆ ಆಗಲಿಲ್ಲ ಪ್ರೈಸ್ ವಿಷಯದಲ್ಲಿ ನೋಡೋದಾದರೆ. ಕ್ವಾಲಿಟಿ ನೋಡೋಕ್ಕೆ ಹೋದರೆ ಯು ಕ್ಯಾನ್ ಗೋ, ಇವರು ಕ್ವಾಲಿಟಿ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ಅಬೌಟ್ ಓನ್ಲಿ ಪ್ರೈಸ್, ಇಟ್ ಇಸ್ ಆಲ್ಸೋ ಅಬೌಟ್ ಕ್ವಾಲಿಟಿ. ಎಲ್ಲರೂ ದುಡ್ಡು ಅಂತ ಅಂತಾಳೆ ಅಂತ ಅನ್ಕೊಬೇಡಿ. ನಾನು ಕ್ವಾಲಿಟಿನೂ ನೋಡಿದ್ದೀನಿ, ಇದು ಕೂಡ ನೋಡಿದ್ದೀನಿ. ಸೊ ಡಿಸಿಷನ್ ಇಸ್ ಅಪ್ ಟು ಯು. ನಂದೊಂದು ಥಾಟ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದೆ. ಡಿಸಿಷನ್ ಯು ಗೈಸ್ ಕ್ಯಾನ್ ಮೇಕ್ ಇಟ್ ಔಟ್. ಆ್ಯಂಡ್ ನಾನು ಸ್ಯಾರೀಸ್ ಕುಚ್ಚಿಂದು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪೇ ಮಾಡಿದೆ ಅಂತ. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಇನ್ಫಾರ್ಮೇಷನ್ ಯಾರಿಗಾರು ಬೇಕಿದ್ರೆ ಅವ್ರು ಬಂದು ನಮ್ಮ ಅತ್ತೆನೇ ರಾಜ್ಕುಮಾರ್ ಸಮಾಧಿ ಹತ್ರ ಸುತ್ತಮುತ್ತ ಇರೋರಿಗೆ ಯು ಗೈಸ್ ಕ್ಯಾನ್ ಗೋ. ಅವರು ಸ್ಟಿಚ್ ಮಾಡಿಕೊಡ್ತಾರೆ. ಅವ್ರ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ರೀಸೆಂಟಾಗಿ ಹೇಳ್ತಾ ಇದ್ದೋ ಅಯ್ಯೋ ತೇಜು ಆಗಲ್ಲ ಅಷ್ಟೊಂದೆಲ್ಲ ನನಗೆ ಮೇಂಟೈನ್ ಮಾಡೋಕ್ಕೆ ಅಂತ. ಸೊ ಇಂಟ್ರೆಸ್ಟೆಡ್ ಗೈಸ್ಗೆ ನಂಬರ್ ಕೊಟ್ಟಿರ್ತೀನಿ, ಯು ಗೈಸ್ ಕ್ಯಾನ್ ಗೋ. ಅವರು ಯೂಶ್ವಲಿ 400 ರುಪೀಸ್ ಚಾರ್ಜ್ ಮಾಡ್ತಾರೆ ನಾರ್ಮಲ್ ಆದರೆ. ಈ ಥರ ಎಲ್ಲ ವರ್ಕ್ ಬ್ಲೌಸಸ್ ಕೊಡ್ತೀನಿ ಅಂದರೆ 500 ಮಾಡ್ತೀನಿ ಅಂದರು. ಸೊ ಅವ್ರ ಹತ್ರ ಕಾಲ್ ಮಾಡಿ ಪ್ರೈಸ್ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಬಂದಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕೆಲವೊಂದೊಂದು ಡಿಸೈನ್ಸ್ ಅವ್ರ ಕೈ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂದಾಗ ಅವ್ರು ಹೇಳಿಬಿಡ್ತಾರೆ ತೇಜು ನಂಗೆ ಇದು ಆಗೋದಿಲ್ಲ, ಬೇರೆ ಆಲ್ಟರ್ನೇಟಿವ್ ಡಿಸೈನ್ಸ್ ಇದ್ರೆ ಕೊಡು ಅಂತ. ಸೊ ನಿಮಗೆ ನಿಮ್ಮ ಡಿಸೈನ್ಸ್ಗೆ ಸೂಟ್ ಆಗುತ್ತೆ, ನಿಮ್ಮ ಬಜೆಟಿಗೆ ಸೂಟ್ ಆಗುತ್ತೆ ಅಂದರೆ ನಮ್ಮ ಅತ್ತೆ ಇದ್ದಾರೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಹರ್. ಆ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಆ್ಯಂಡ್ ವರ್ಕ್ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಚಿಕ್ಕಪೇಟೆಗೆ ಹೋಗಿ ಯಾರನ್ನಾದರೂ ಮಂಗಲಿಕ್ ಕ್ರಿಯೇಷನ್ಸ್ ಅಂತ ನೀವು ಕೇಳಿದ್ರೆ ಅವ್ರು ಖಂಡಿತ ಶಾಪ್ನ ತೋರಿಸ್ತಾರೆ. ಆ್ಯಂಡ್ ಮಂಗಲಿಕ್ ಕ್ರಿಯೇಷನ್ಸಿನ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಯು ಗೈಸ್ ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ನಾನು ಎಕ್ಸಾಕ್ಟ್ ಲೊಕೇಶನ್ ಕೂಡ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ಗೋಪಿ ಅಣ್ಣಂದು ಶಾಪಿಂಗ್ ಬ್ಲಾಗ್, ಏನದು ಗೋಪಿ ಅಣ್ಣ ಮದುವೆ ಪ್ರಿಪ್ರೇಷನ್ ಬ್ಲಾಗ್ ಎಪಿಸೋಡ್ 5. ಸೊ ನೆಕ್ಸ್ಟ್ ಬಂದು ಈ ಬ್ಲೌಸು ವಿಡಿಯೋ ಅಲ್ಲಿ ಮಾಡಿದ್ದೆ, ಇವಾಗ ಇಲ್ಲಿ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಇದು ಬೇಸಿಕಲಿ ಒಂಥರ ಕಾಲರ್ ನೆಕ್ ಬರುತ್ತೆ, ಅಂದರೆ ಚೈನೀಸ್ ಕಾಲರ್ ಬರುತ್ತಲ್ಲ ಹುಡುಗರಿಗೆ, ಆ ಥರ ಕಾಲರ್ ಬರುತ್ತೆ. ಸೊ ಹಿಂದ್ಗಡೆ ಇಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ ನಮ್ಮತ್ತೆ. ಆ್ಯಂಡ್ ಇದು ಬಂದು ಬಟನ್ ಇಂದ ಬ್ಯಾಕ್ ಬಟನ್ಸ್ ಹಾಕಿದ್ದೀನಿ, ಮತ್ತು ಸ್ಲೀವ್ಸ್ಗೆ ಬಾರ್ಡರ್ ಕೊಡ್ಸಿದ್ದೀನಿ. ಇದೆಲ್ಲ ಬರೀ ಸೀರೆ ಬಂದು 3000 ಸಮಥಿಂಗ್ ಕಲ್ಲೂರಲ್ಲಿ ತೊಗೊಂಡಿದ್ದು ಚಕ್ಸ್ ಸೀರೆ, ಅದರದ್ದು ಬ್ಲೌಸ್ ಇದು. ಸೊ ಅದಕ್ಕೆ ವರ್ಕ್ ಎಲ್ಲ ಬೇಡ ಅಂತ ಹೇಳಿ ಇದನ್ನು ಈ ಥರ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ನಾನು ಆ್ಯಕ್ಚುಲಿ ಈ ಬ್ಲೌಸ್ಗೆ ಪೇ ಮಾಡಿರೋದು ಬಂದು 450 ಸ್ಟಿಚ್ಚಿಂಗ್ ಎಲ್ಲ ಸೇರಿ. ನೆಕ್ಸ್ಟ್ ಬಂದು ಮೋಸ್ಟ್ ವೈರಲ್ ಕಲ್ಲು ಶಾಪಿಂಗಲ್ಲಿ ವೈರಲ್ ಆದಂಥ ಸೀರೆ ಬಂದು ಈ ಬ್ಲ್ಯಾಕ್ ಸ್ಯಾರಿ. ತುಂಬ ಜನಕ್ಕೆ ಈ ಸೀರೆ ಇಷ್ಟ ಆಗಿತ್ತು. ಎಲ್ಲರೂ ನಂಗೆ ರಿಲೇಟಿವ್ ಸರ್ಕಲಲ್ಲೇ ಎಷ್ಟೊಂದು ಜನ ಕೇಳಿ ಮತ್ತೆ ಪರ್ಚೇಸ್ ಮಾಡಿದ್ದಾರೆ ಈ ಸ್ಯಾರಿನ. ಅದ್ರ ಬ್ಲೌಸ್ ಇದು. ಅದಕ್ಕೆ ಸ್ಲೀವ್ಸ್ಗೆ ಈ ಥರ ಬಾಲ್ ಕೊಡ್ಸಿದ್ದೀನಿ ಫುಲ್ ಸುತ್ತ. ಮತ್ತು ನೆಕ್ಕಲ್ಲಿ ಡೈಮಂಡ್ ಶೇಪ್ ಇಡಿಸಿ ಈ ಕಡೆ ಸೆರಗು ಬರುತ್ತಲ್ಲ, ಈ ಕಡೆ ಬಾಲ್ ಮಾಡಿಸಿಲ್ಲ, ಒಂದು ಸೈಡ್ ಮಾತ್ರ ಬಾಲ್ ಮಾಡಿಸಿದ್ದೀನಿ. ಆ್ಯಂಡ್ ಹಿಂದ್ಗಡೆಗೆ ಬರೋದಾದರೆ ಇದೊಂಥರ ಫುಲ್ ರೌಂಡ್ ನೆಕ್ ಇಡಿಸಿ ಇಲ್ಲಿ ನೋಡಿ ಇದು ಬಟನ್ ಸಿಸ್ಟಮ್ ಮಾಡಿಸಿದ್ದೀನಿ, ಅಂದರೆ ಓವಲ್ ಶೇಪಲ್ಲಿದೆ. ಇಲ್ಲೂ ಕೂಡ ಬಟನ್ ಇದೆ. ಸೊ ಇದು ಬ್ಯಾಕ್ ಬಟನ್. ಆ್ಯಂಡ್ ಈ ಡಿಸೈನ್ಸ್ನೆಲ್ಲ ನಾನು ಪಿನ್ಇಂಟ್ರೆಸ್ಟಲ್ಲೇ ಹುಡುಕಿ ನಮ್ಮ ಅತ್ತೆ ಕಳಿಸಿರೋದು. ನಮ್ಮ ಅತ್ತೆ ಇದಕ್ಕೆ ಸ್ಟಿಚ್ಚಿಂಗಿಗೆ 400 ರುಪೀಸ್ ಇಸ್ಕೊಂಡಿದ್ದಾರೆ, ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗಿಗೆ. ಇನ್ನು ನಾನು ಹೇಳಿದ್ದೆ ನಿಮಗೆ ನಮ್ಮ ಅತ್ತೆದು ರಿಸೆಪ್ಷನ್ ಮತ್ತು ದಾರೆ ಸ್ಯಾರಿದು ಕುಚ್ಚು ತೋರಿಸ್ತೀನಿ ಅಂತ. ಅದು ಆ್ಯಕ್ಚುಲಿ ಎಲ್ಲ ನಮ್ಮ ಅತ್ತೆ ಹತ್ರ ಕೊಟ್ಬಿಟ್ಟಿದ್ದೀನಿ. ಆ್ಯಂಡ್ ಅವರೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನ ಡಿಸ್ಟರ್ಬ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಎನಿವೇಸ್ ನನ್ನ ಸ್ಯಾರೀಸ್ನೇ ತೋರಿಸ್ತೀನಿ. ಇದು ಸಿಂಪಲ್ಲಾಗಿ ಕುಚ್ಚು ಹಾಕ್ಸ್ಕೊಂಡಿದ್ದು. ಇದನ್ನ ನಾನು ಮಂಗಲಿಕ್ಕಲ್ಲಿ ಹಾಕ್ಸಿಲ್ಲ, ಮಮ್ಮಿ ಮನೆ ಹತ್ರನೇ ಒಬ್ಬರು ಹಾಕ್ಕೊಡ್ತಾರೆ, ಅವ್ರ ಹತ್ರ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಈ ಸ್ಯಾರಿಗೆ. ಇದಕ್ಕೆ ಆ್ಯಕ್ಚುಲಿ ಅವರು 280 ರುಪೀಸ್ ಏನೋ ಇಸ್ಕೊಂಡ್ರು, ಏನದು ಕುಚ್ಚಿಗೆ. ಒಂದು ನಿಮಿಷ 280 ಅನ್ಸುತ್ತಲ್ಲ. ನನಗೆ ಆ್ಯಕ್ಚುಲಿ ನಂಗೆ ಪ್ರೈಸೆಲ್ಲ ಮರ್ತೋಗಿತ್ತಾ, ಅವ್ರ ಹತ್ರ ಕೇಳಿ ಇವಾಗ ಮೆಸೇಜ್ ಮಾಡಿದ್ದಾರೆ. ಬೇಬಿ ಕುಚ್ಚು ಸ್ಯಾರೀಸ್ನ ಫಸ್ಟ್ ತೋರಿಸ್ಬಿಡ್ತೀನಿ. ಹಾಂ 280 ಅಲ್ಲ 220. ಪಾಪ 220 ಬೇಬಿ ಕುಚ್ಚಿಗೆ. ಆ್ಯಂಡ್ ಅವ್ರು ಮೆಸೇಜ್ ಕೂಡ ಮಾಡಿದ್ದಾರೆ ನೋಡಿ ಇಲ್ಲಿ 220 ಅಂತ. ಆ್ಯಂಡ್ ಅವರು ಇರೋದು ಬಂದು BDI ಕಾಂಪ್ಲೆಕ್ಸ್ ನಾಗರಬಾವಿ ಅಲ್ಲ, BDI ಕಾಂಪ್ಲೆಕ್ಸ್ ನಾಗರಬಾವಿ ಹತ್ರ, ನಮ್ಮ ಅಮ್ಮನ ಮನೆ ಹತ್ರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಜೆಟ್ ಫ್ರೆಂಡ್ಲಿಯಾಗೆ ಮಾಡಿಕೊಡ್ತಾರೆ ಎಲ್ಲನೂ. 220 ಬೇಬಿ ಕುಚ್ಗೆ ಇಸ್ ಅ ವೆರಿ ರೀಸ್ನೇಬಲ್ ಪ್ರೈಸ್. ನೋಡೋರಿಗೆ ಗೊತ್ತಿರಲಿ, ಎಲ್ಲರೂ 250 280ವರೆಗೂ ಇಸ್ಕೋತಾರೆ, ಇವ್ರು 220 ಇಸ್ಕೊಂಡಿದ್ದಾರೆ. ಇದೊಂದು ಬೇಬಿ ಕುಚ್ಚಿನ ಸ್ಯಾರಿ. ನೆಕ್ಸ್ಟ್ ಬಂದು ಈ ಬ್ಲ್ಯಾಕ್ ಕಲರ್, ಇದಕ್ಕೂ ಬ್ಲ್ಯಾಕ್ ಚೆಕ್ಸ್ಗೂ ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ಇದೆಲ್ಲ ಓಪನ್ ಆಗಿಬಿಡುತ್ತೆ, ಎತ್ಕೊಳಕ್ಕಾಗಲ್ಲ.
ಇನ್ನು ಫಾಲು ಜಿಗ್ಝಾಗ್ ಎರಡೂ ಸೇರಿ 100 ರೂಪೀಸ್ ಇಸ್ಕೋತಾರೆ. ಅವ್ರ ಹತ್ರನೇ ನಾನು ಎಲ್ಲ ಸ್ಯಾರೀಸು ಫಾಲು ಜಿಗ್ಝಾಗ್ ಮಾಡಿಸಿರೋದು. ಇದು ನೋಡಿ ಜಿಗ್ಝಾಗ್ ಈ ಥರ ಇದೆ. ಫಾಲ್ನ ನೋಡಿ ವೀವಿಂಗ್ ಮಾಡಿದ್ದಾರೆ, ಹೆಮ್ಮಿಂಗ್ ಕೈಯಲ್ಲೇ ಸ್ಟಿಚ್ ಮಾಡಿರೋದು. ಫಾಲು ಮಿಷಿನಲ್ಲಿ ವರ್ಕ್ ಮಾಡಿಲ್ಲ ಅವರು. ಫಾಲ್ ಕೂಡ ಅವ್ರ ಹತ್ರನೇ 80 ರೂಪೀಸ್ ಫಾಲು, 20 ರೂಪೀಸ್ ಏನೋ ಜಿಗ್ಝಾಗಾಗಿ ಚಾರ್ಜ್ ಮಾಡ್ತಾರೆ ಅವರು. ಸೊ ಇದು ಬಂದು ಬೇಬಿ ಕುಚ್ಚಿನ ಸ್ಯಾರಿನೇ. ಇದಕ್ಕೂ 220 ರೂಪೀಸ್ ಪೇ ಮಾಡಿದ್ದೀನಿ ಕುಚ್ಚಿಗೆ. ದ ನೆಕ್ಸ್ಟ್ ಒನ್ ಇಸ್ ಆಲ್ಸೋ ಇದು. ನಾನು ಇದರಲ್ಲಿ ಹೇಳಿದ್ನಲ್ಲ ಮೊಳಕಾಲ್ಮೂರಿಗೆ ನಮ್ಮ ಅಪ್ಪ ತಂದಿದ್ರು ಅಂತ, ಅದಕ್ಕೂ ಸಿಂಪಲಾಗಿ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಈ ಥರ. ಇದು ನೋಡಿ ಜಿಗ್ಝಾಗ್ ಈ ಥರ ಇದೆ ಆ್ಯಂಡ್ ಫಾಲ್ ಕೂಡ ಪಿಂಕ್ ಕಲರ್ ಹಾಕ್ಕೊಟ್ಟಿದ್ದಾರೆ. ಸೊ ಇದಕ್ಕೆ 220 ಕೊಟ್ಟಿದ್ದೀನಿ ಕುಚ್ಚಿಗೆ. ದ ನೆಕ್ಸ್ಟ್ ಸ್ಯಾರೀಸ್ ಇದು ಬಂದು ಕಲ್ಲೂರಲ್ಲಿ ತೊಗೊಂಡಿದ್ದು. ಇದ್ರ ಬ್ಲೌಸ್ ಕೂಡ ತೋರಿಸ್ತೀನಿ, ಮಿಷಿನ್ ವರ್ಕ್ ಮಾಡಿರೋದು. ಇದ್ರದ್ದು ಕುಚ್ಚು ಬಂದು ಈ ಥರ ಇದೆ. ಇಲ್ಲಿ ಆ್ಯಕ್ಚುಲಿ ಎಬ್ಬರಲ್ಲಿ ಈ ಕುಚ್ಚನ್ನ ಕೇಳಿದ್ರೆ ಅವ್ರು ಮಿನಿಮಮ್ 1000 ರೂಪೀಸ್ ಹೇಳ್ತಾರೆ. ಇವರು ಪಾಪ 350ನ 450 ಚಾರ್ಜ್ ಮಾಡಿದ್ದಾರೆ ಇದಕ್ಕೆ. ನಾನು ಆ್ಯಕ್ಚುಲಿ ಮಂಗಲಿಕಲ್ಲೆಲ್ಲ ಹ್ಯಾಂಡ್ ವರ್ಕಲ್ಲೇ ಕುಚ್ಚು ಮಾಡ್ತಾರಲ್ಲ, ಆ ಥರ ಮಾಡಿಸ್ಕೊಂಡಿದ್ದೆ. 800 850ಗೆಲ್ಲ ಮಾಡಿಕೊಟ್ಟಿದ್ರು ಅವರು. ಇವ್ರು ಇದಕ್ಕೆ 450 ಚಾರ್ಜ್ ಮಾಡ್ತಾರೆ. ಹೆಬ್ಬೂರಲ್ಲಿ ರೀಸೆಂಟಾಗಿ ಪ್ಲ್ಯಾನ್ ಚೇಂಜ್ ಮಾಡಿದಾಗ ಕುಚ್ಚು ಹಾಕ್ಸ್ಕೊಂಡಲ್ಲ, ಹೆಂಗೆ ಕೌಂಟ್ ಮಾಡ್ತಾ ಇದ್ದೆ, 1 ಲೇಯರ್ 2 ಲೇಯರ್ 3 ಲೇಯರ್ 4 ಲೇಯರ್ 1 ಲೇಯರ್ 2 ಲೇಯರ್ 3 ಲೇಯರ್ 4 ಲೇಯರ್ ಅಂತ 1500 ರೂಪಾಯಿ ಹೇಳ್ತಾರೆ ಕುಚ್ಚಿಗೆ. ನಾನು ಗುರು ಯಾಕಷ್ಟೊಂದು ಅಂತ ಅನ್ಕೊತೀನಿ. ಬಟ್ ಇವ್ರು ರೀಸನೇಬಲ್ ರೇಟಾಗೆ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಇದಕ್ಕೆ 450 ಚಾರ್ಜ್ ಮಾಡಿದ್ದಾರೆ. ಆ್ಯಂಡ್ ಮಂಗಲಿಕ್ಕಲ್ಲೂ ನಮ್ಮ ಅತ್ತೆಗೆ ಮಾಡಿಸಿದ್ನಲ್ಲ ಎಲ್ಲ 750 650 ಎರಡೇ ಪ್ರೈಸಲ್ಲಿ ಮಾಡಿಸಿದ್ದೀನಿ ಕುಚ್ಚನ್ನ, ಜಾಸ್ತಿ ಇದು ಮಾಡಿಸಿಲ್ಲ. ನಮ್ಮ ಅತ್ತೆದು ಆ ಪ್ರೈಸಲ್ಲೇ ಬರುತ್ತೆ ಕುಚ್ಚು. ಅದನ್ನ ತೋರಿಸೋಣ ಅಂದರೆ ಪ್ಯಾಕ್ ಆಗಿಬಿಟ್ಟಿದೆ. ಸೊ ಐ ಟ್ರೈ ಮದುವೆಲೆ ಆದರೆ ತೋರಿಸ್ತೀನಿ ನಮ್ಮ ಅತ್ತೆದು. ನೆಕ್ಸ್ಟ್ ಬಂದು ಈ ಥರ ಇದು ಒಂದು ಕುಚ್ಚು ಅವ್ರ ಹತ್ರನೇ ಮಾಡಿಸ್ಕೊಂಡಿದ್ದೀನಿ. ಫುಲ್ ಈ ಥರ ಇದೆ. ಶಾಪಿಂಗ್ ತೋರಿಸ್ತೀನಿ. ಇದು ಕಲ್ಲೂರಲ್ಲಿ ಚೆಕ್ಸ್ ಸ್ಯಾರಿ ತೊಗೊಂಡಿದ್ದು ನಾನು. ಇದಕ್ಕೆ ಎಷ್ಟು ಅಂದರೆ 300. ಇದು 300 ರೂಪೀಸ್. ಇದ್ರ ಕುಚ್ಚನ್ನ ಸೈಡಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲಸ್ ಪ್ರೈಸ್ ಕೂಡ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇನ್ನು ಇದೆಲ್ಲ ಮಮ್ಮಿ ಮನೆ ಹತ್ರ ಮಾಡಿಸಿರೋದು, ಯಾವುದು ಇಲ್ಲಿ ಮಾಡಿಸಿರೋದಲ್ಲ. ಸೆಕೆಂಡ್ ಒಂದು ಬಂದು ಮಂಗಲಿ ಕ್ರಿಯೇಷನ್ಸಲ್ಲಿ ಮಾಡಿಸಿರೋದು, ಒಂದು ಸ್ಯಾಂಪಲ್ ತೋರಿಸೋಣ ಅಂತ. ಇದು 500 ಏನೋ ಪೇ ಮಾಡಿದ್ದೀನಿ ಕುಚ್ಚಿಗೆ ನಾನು. ಇದು ನೋಡಿ ಈ ಥರ ಇದೆ. ಸೊ ಈ ಥರ ಇದೆ. ಇದಕ್ಕೆ 500 ರೂಪೀಸ್ ಏನೋ ಪೇ ಮಾಡಿದ್ದೀನಿ ಕುಚ್ಚಿಗೆ. ಆ್ಯಕ್ಚುಲಿ ಇಲ್ಲೇ ಈಗ ಅನಿಸ್ತಾ ಇದೆ ಮಮ್ಮಿ ಮನೆ ಹತ್ರನೇ ಕೊಟ್ಟಿದ್ರು, ಅವರೇ ಮಾಡಿಕೊಟ್ಟಿರೋರು ಅಂತ. ಇನ್ನು ನನ್ನ 1500 ರೂಪಾಯಿ ಕುಚ್ಚು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸಾರಿ, ಇದು ಬಂದು ನನ್ನ 1500 ರೂಪಾಯಿ ಕುಚ್ಚು. ಬಿಕೇಮ್ ಟೂ ಎಕ್ಸ್ಪೆನ್ಸಿವ್ ಆಯಿತಾ. ನನಗೆ ಐ ವಾಸ್ ನಾಟ್ ದ್ಯಾಟ್ ಸ್ಯಾಟಿಸ್ಫೈಡ್. ನಂಗೆ ಈ ಕುಚ್ಚು ನಂಗೆ ನಿಜ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ, 1% ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ. ಆದರೆ ಏನು ಮಾಡಲಿ, ಐ ಹ್ಯಾಡ್ ನೋ ಅದರ್ ಆಪ್ಷನ್. ಬೆಂಗಳೂರಿಗೆ ಹೋಗೋಕ್ಕೂ ಆಗ್ತಾಯಿರಲಿಲ್ಲ, ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದು 1500 ರೂಪಾಯಿ ಕೊಡಬೇಕಾದ್ರೆ ನಿಜ ನಂಗೆ ಹೊಟ್ಟೆ ಎಲ್ಲ ಉರಿದೋಗ್ಬಿಡ್ತು. ಅಯ್ಯೋ ಅಷ್ಟೊಂದು ಪೇ ಮಾಡಬೇಕಾ ಅಂತ. ಬಟ್ ನಾನು ಏನು ಮಾಡಲಿ, ನನಗೆ ಟೈಮ್ ಕನ್ಸ್ಟ್ರೇನ್ ಇದ್ದಿದ್ದ ಕಾರಣದಿಂದಾಗಿ ಐ ಹ್ಯಾಡ್ ಟು ಗಿವ್ ಇಟ್ ಹಿಯರ್. ಸೊ ನನ್ನ ಶಾಪಿಂಗ್ ಬ್ಲಾಗಿನ ಕತೆ ಇದಾಗಿತ್ತು. ಗೋಪಿ ಅಣ್ಣಂದು ಮದುವೆ ಪ್ರಿಪ್ರೇಷನ್ ಬ್ಲಾಗಲ್ಲಿ ಇದು ಒಂದು ಪಾರ್ಟ್, ಬ್ಲೌಸ್ ಸ್ಟಿಚಿಂಗ್ ಎಲ್ಲನೂ. ಆ್ಯಂಡ್ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಬಿಫೋರ್ ಐ ಎಂಡ್ ದಿಸ್ ವಿಡಿಯೋ ಐ ಜಸ್ಟ್ ವಾಂಟೆಡ್ ಟು ಟೆಲ್, ವಿ ಆರ್ ವೆರಿ ನಿಯರ್ ಟು 10K ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್. ಪ್ಲೀಸ್ ಇನ್ನೊಂದೇ 1200 ಫಾಲೋವರ್ಸ್ ಬಂದರೆ ಐ ವಿಲ್ ಶಾರ್ಲಿ ರೀಚ್ 10K ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್. ಇನ್ನು Jan 15ಗೆ ನನಗೆ 1000 ಫಾಲೋವರ್ಸ್ ದಾಟಿದ್ರು, 1000 ಫಾಲೋವರ್ಸ್ ಆಗಿದ್ದರು. ಬಟ್ ಟುಡೇ ಐ ಹ್ಯಾವ್ ಕಮ್ ಫಾರ್ ಟಿಲ್ 10,000. ಅಂದರೆ 9000 ಜನ ನನ್ನ ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಆಫ್ ದೆಮ್. ಆ್ಯಂಡ್ ನಂಗೆ ಆ್ಯಕ್ಚುಲಿ ಒಂದು ಆಸೆ ಇದೆ ದಟ್ ಐ ಹ್ಯಾವ್ ಟು ಹಿಟ್ 10K ಫಾಲೋವರ್ಸ್ ಬೈ ಗೋಪಿ ಅಣ್ಣನ ಮದುವೆ ಅಂತ. ಯಾಕಂದರೆ ಅದು ನಂಗೆ ಜೀವನ ಪೂರ್ತಿ ನೆನಪಿರುತ್ತೆ. ಗೋಪಿ ಅಣ್ಣನ ಆ್ಯನಿವರ್ಸರಿ ಬಂದಾಗೆಲ್ಲ ಈ ವರ್ಷ ನನಗೆ ಕರೆಕ್ಟಾಗಿ 10,000 ಜನ ಫಾಲೋವರ್ಸ್ ಆಗಿದ್ದರು ಈ ದಿನ ಹೋದ ವರ್ಷ ಅಂತ. ಸೊ ಇಫ್ ಐ ಹಿಟ್ 10K ಫಾಲೋವರ್ಸ್ ಬೈ ಗೋಪಿ ಅಣ್ಣನ ಮದುವೆ ಐ ವಿಲ್ ಬಿ ಸೋ ಹ್ಯಾಪಿ. ಆ್ಯಂಡ್ ಇಫ್ ಯು ಆರ್ ವಾಚಿಂಗ್ ಮೀ
ಆನ್ ದಿಸ್ ವಿಡಿಯೋ. ನೀವು ಪ್ಲೀಸ್ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನನ್ನ ಲಿಂಕಲ್ಲಿ ಬಯೋದಲ್ಲಿ ಕೊಟ್ಟಿದ್ದೀನಿ. ಪ್ಲೀಸ್ ಡೂ ಫಾಲೋಸ್ ಆನ್ ಇನ್ಸ್ಟಾಗ್ರಾಮ್ ಟು ಆ್ಯಂಡ್ ಐ ಶೋರ್ಲಿ ಹಿಟ್ 10K ಫಾಲೋವರ್ಸ್ ವೆರಿ ಸೂನ್. ನನಗೆ ಕಾನ್ಫಿಡೆನ್ಸ್ ಇದೆ ಇಲ್ಲಿ ಹಿಟ್ ಅಂತ, ಬಟ್ ಲೆಟ್ ಮೀ ಸಿ ವಾಟ್ ಹ್ಯಾಪನ್ಸ್ ಅಂತ. ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ, ಯಾಕಂದರೆ ನಾನು ಅಂದ್ಕೊಂಡಿದ್ದೆ ವರ್ಷದ ಕೊನೆಯಲ್ಲೇ ಐ ಹ್ಯಾವ್ ಟು ಇಟ್ 1000 ಫಾಲೋವರ್ಸ್ ಅಂತ. ದಟ್ ಡಿಂಟ್ ಹ್ಯಾಪನ್. ಹೋಪ್ ಸೊ ಇದಾದರೂ ಆಗಲಿ ಅಂತ ಅನ್ಕೊತಾ ಐ ಎಂಡ್ ದಿಸ್ ವಿಡಿಯೋ. ಆ್ಯಂಡ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.